ಓಕೆ, ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. ಈ ವಾರದ ಕಾರ್ಯಕ್ರಮವನ್ನ ಮತ್ತೆ ಸ್ಟಾರ್ಟ್ ಮಾಡುವ. ಇವತ್ತಿನ ಮುಖ್ಯ ಅಜೆಂಡಾ ಬಂದು ಒಂದು ಅಪ್ಡೇಟ್ ನಲ್ಲಿ ಏನಿದೆ ಅಂದ್ರೆ ಏನೂ ಇಲ್ಲ. ಅದೇ ಅಪ್ಡೇಟ್. ಯಾಕೆಂದ್ರೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ನಮ್ಮ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಬ್ಯಾಂಕಿನ ಒಂದು ಪ್ರಗತಿಗೆ ಬಹಳ ಮುಖ್ಯವಾದಂತಹ ಒಂದು ಮೆಟ್ಲು ಅಂತ ನಾವು ಅನ್ಕೋತಾ ಇದ್ವಿ. ಆದ್ರೆ ಇದುವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರೋಗ್ರೆಸ್ ಆಗ್ತಾ ಇಲ್ಲ. ಅವರು ಇಲ್ಲಿಂದ ಇಲ್ಲಿಗೆ, ಅವರು ಇವ್ರಿಗೆ, ಅವ್ರಿಗೆ ಹೇಳ್ಕೊಂಡು ಕೂತಿದ್ದಾರೆ. ಈಗ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಕೆಲವು ಸೂತ್ರಗಳ ಪ್ರಕಾರ ನನಗೆ ಯಾವ್ದು ಬೇಡ, ನಾನು ರೆಸಿಗ್ನೇಷನ್ ಮಾಡಿ ಹೋಗ್ತೀನಿ ಅಂತ ಹೇಳೋವಂತ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಇದೇ ತರ ಕೇಳ್ತಾ ಇದ್ರೆ, ಏನ್ ಕೆಲಸ ಇದೆ ಅದನ್ನ ಚಕ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ ಅಂತೆ. ನಮ್ಮ ಅಂತಕ್ಕಂತೆ ಇದನ್ನು ಅಂತ ಹೇಳ್ತಾ ಇದಾರೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವರು. ಈಗ RBI ನವರು ಅದನ್ನ ಕೇಳು, ಇದನ್ ಕೇಳು ಬರೀ ಇದೇ ತರ ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದಾರೆ. ಸೊ ಆಕ್ಚುಲ್ ಆಗಿ ಪ್ರಗತಿ ಏನು ಆಗ್ತಾ ಇಲ್ಲ. ಯಾವುದೇ ರೀತಿಯಾದಂತಹ ಪ್ರಗತಿ ಆಗ್ತಾ ಇಲ್ಲ. ಇದ್ರ ಜೊತೆಗೆ ನಮಗೆ ಯಾವ ರೀತಿ ಕ್ಲಾರಿಟಿ ಇನ್ನು ಸಿಗ್ತಾ ಇಲ್ಲದೆ ಇರೋದ್ರಿಂದ, ಇನ್ನು ಒಂದು ವಾರದ ಕೆಳಗೆ ಅಥವಾ 15 ದಿನದ ಕೆಳಗೆ ಅಥವಾ ಒಂದು ವರ್ಷದ ಕೆಳಗೆ ಏನ್ ಪರಿಸ್ಥಿತಿ ಇತ್ತು, ಇವತ್ತು ಅದೇ ಪರಿಸ್ಥಿತಿನೇ ಇದೆ. ಇಲ್ಲಿ ಮುಂದೆ ನಾವು ಚಂದ್ರಶೇಖರ್ ಅವರಿಗೆ ಒಂದು ಲೆಟರ್ ಬರೆದು ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತ ಅದನ್ನು ಕೇಳ್ಕೊಂಡಿದೀವಿ. ಈಗ ಸದನದಲ್ಲಿ ಏನು ಕೆಲಸಗಳು ನಡೀತಾ ಇಲ್ಲ. ಅದು ಸದನ ಒಂದು ಬಹಿಷ್ಕಾರಗಳ ಒಂದು ಇದರಲ್ಲಿ ಹೋಗ್ತಾ ಇದೆ ಇನ್ನ. ಸೊ ಇದು ಯಾವಾಗ ಹೇಗಾಗತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಸ್ಟಿಲ್ ವಿ ಆರ್ ಲುಕಿಂಗ್ ಅಟ್ ಅ ಸ್ಟಾಟಸ್ ಕೋ. ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಈ ವಾರದಲ್ಲಂತೂ ಏನೂ ಆಗಿಲ್ಲ. ಮತ್ತೆ ನಾವು ಸಲಹೆ ಸೂಚನೆಗಳನ್ನ ನಾವು ಕೇಳ್ತಾನೆ ಇದ್ವಿ. ನಮಗೆ ಸಲಹೆ ಸೂಚನೆಗಳಲ್ಲಿ ನಮ್ಮ ಸುರೇಶ್ ಅವರೊಬ್ರು ಬಿಟ್ರೆ ಇನ್ನು ಸಾಕಷ್ಟು ಜನ ಫೋನ್ ಮಾಡಬಹುದಾಗಿತ್ತೇನೋ, ಆದ್ರೆ ಯಾರು ಮಾಡಿಲ್ಲ. ನಮಗೆ ಸುರೇಶ್ ಅವರೊಬ್ರು ರೆಗ್ಯುಲರ್ ಟಚ್ ಅಲ್ಲಿ ಇರ್ತಾರೆ. ಮತ್ತೆ ಇನ್ನು ಕೆಲವು ವ್ಯಕ್ತಿಗಳು ನಮಗ್ ಫೋನ್ ಮಾಡಿ ಅಥವಾ ಒಂದು ಇಂಟರಾಕ್ಷನ್ ಅಲ್ಲಿ ಇರ್ತೀವಿ. ಜೊತೆಗೆ ನನ್ಗೂ ಬೇರೆ ಬೇರೆ ಕೆಲಸಗಳಲ್ಲಿ ನಾನು ಸಾಕಷ್ಟು ಬ್ಯುಸಿ ಆಗಿದ್ದೆ. ಹಾಗಾಗಿ ಹೆಚ್ಚಿನ ಆಕ್ಟಿವಿಸಮ್ ಮಾಡಕ್ಕೆ ಆಗಿಲ್ಲ. ಆದ್ರೆ ಇನ್ನು ಹೆಚ್ಚಿನ ಆಕ್ಟಿವಿಸಮ್ ವಿ ವಿಲ್ ಹ್ಯಾವ್ ಟು ಡೂ ಮೋರ್ ಅಂಡ್ ಮೋರ್ ಆಕ್ಟಿವಿಸಮ್. ಜೊತೆಗೆ ಮಂಜುಳಾ ಮೇಡಮ್ ಅವರು ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಮೊನ್ನೆ ಶನಿವಾರ ಒಂದು ಕಾರ್ಯಕ್ರಮ ನಡೆಸಿದ್ರು. ಆ ಕಾರ್ಯಕ್ರಮದಲ್ಲಿ ಓಕೆ, ನಾಟ್ I won't say it was a good response, but it was a response. ಕೆಲವು ನಮ್ಗೆ ರೆಗ್ಯುಲರ್ ಆಗಿ ಬರ್ತಾ ಇರತಕ್ಕಂತಹ ಕೆಲವರು ಹಿರಿಯರು ಬಂದಿದ್ರು. ಇವರೆಲ್ಲದ್ರ ಮಧ್ಯೆ DVG ರೋಡ್ ನಲ್ಲಿ ಮತ್ತೆ ಹಳೆ ಬ್ರಾಂಚಿನಲ್ಲಿ ಬ್ರಾಂಚಿನ ಒಂದು ಬ್ಯಾನರ್ಸ್ ನ ಇದನ್ನ ಇಟ್ಕೊಂಡು ಒಂದು ಮೆರವಣಿಗೆ ನಡೆಸಿ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಸಾಕಷ್ಟು ಮಹತ್ವವಾದ ಪಾತ್ರ ವಹಿಸಿದ್ದಾರೆ. ಇದ್ರ ಮಧ್ಯ ನಮ್ದು ಕೆಲವೊಂದು ಚಟುವಟಿಕೆಗಳು ನಡೀತಾ ಇದ್ವು. ಅದನ್ನ ನೀವು ಗಮನಿಸಿರಬಹುದು. ನಮ್ಮ ತೇಜಸ್ವಿ ಸೂರ್ಯ ಅವರ ಒಂದು ಬಾಲಿಶವಾದಂತ ಹೇಳಿಕೆಯನ್ನ ಪ್ರತಿಭಟಿಸಿ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಅದ್ರ ಬಗ್ಗೆ ಒಂದು ಮಾಡ್ತಾ ಇದ್ರು. ಅದಕ್ಕೂ ನಾವು ಹೋಗ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂತು. ಇದೆಲ್ಲದರ ಮಧ್ಯೆ ಈ ಬ್ಯಾಂಕಿನ ಒಂದು ಉಳಿವಿನ ಪ್ರಶ್ನೆ ಹಾಗೆ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದೀವಿ.
ಈ ಒಂದು 15-20 ದಿನಗಳಲ್ಲಿ ಸುಮಾರು 7 ಬ್ಯಾಂಕ್ಗಳಿಗೆ 35ಗೆ ಹಾಕಲಾಗಿದೆ. ಅದರಲ್ಲಿ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ ಏನೇನು. ಸೊ ಈಗ ಕೋಆಪರೇಟಿವ್ ಬ್ಯಾಂಕ್ಸಿನ ಬಗ್ಗೆ ಕೇಂದ್ರ ಸರ್ಕಾರ ಇರ್ಬೋದು, ಮತ್ತೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ RBI ಇರ್ಬೋದು, ಯಾವ ನಿಲುವನ್ನು ತಗೋತಾ ಇದೆ ಅನ್ನುವಂಥದ್ದು ಒಂದು ಇಟ್ ಇಸ್ ಬಿಕಮ್ ಅ ವೆರಿ ಕಾಂಪ್ಲಿಕೇಟೆಡ್ ಅಂಡ್ ವೆರಿ ಡೇಂಜರಸ್ ಸಿಚುವೇಶನ್. ಇದು ಕೋಆಪರೇಟಿವ್ ಬ್ಯಾಂಕ್ಗಳ ಬಗ್ಗೆ ಒಂದು ಮಲತಾಯಿ ಧೋರಣೆ ತೋರಿಸ್ತಾ ಇದೆಯೇನೋ ಅನ್ನುವಂತಹ ಒಂದು ಭಾವನೆ ಮೂಡ್ತಾ ಇದೆ. ಇದೆಲ್ಲದರ ಮಧ್ಯೆ ನಾವು ಏನೇನ್ ಪ್ರಯತ್ನ, ನಾವು ಒಂದು ಫ್ರಂಟ್ ಎಂಡ್ ನಲ್ಲಿ ಅಂತ ಹೇಳಿದ್ರೆ ನಾವು ಜನಗಳನ್ನ ಇಟ್ಕೊಂಡು ಜನಗಳ ಒಂದು ಮೂವ್ಮೆಂಟ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಇನಿಷಿಯೇಟಿವ್ಸ್ ತಗೋಬೇಕೋ ಅದನ್ನ ಒಂದ್ ಕಡೆ ತಗೋತಾ ಇದ್ರೆ, ಬ್ಯಾಕ್ ಚಾನಲ್ ಅಲ್ಲಿ ಸಾಕಷ್ಟು ಒಂದು ಪ್ರೋಗ್ರೆಸ್ ಅಥವಾ ಸಾಕಷ್ಟು ಇನಿಷಿಯೇಟಿವ್ಸ್ಗಳು ನಡೀತಾ ಇದೆ ಬ್ಯಾಕ್ ಎಂಡ್ ಅಲ್ಲಿ. ಇದು ಯಾವುದು ಇನ್ನೂ ಒಂದು ಫಲಪ್ರದವಾಗುವಂತಹ ಮಟ್ಟಕ್ಕೆ ಯಾವುದು ಹೋಗ್ತಾ ಇಲ್ಲ. ಇನ್ನು ನೆಗೋಷಿಯೇಷನ್ಸ್ ಅಂತ ಹೇಳ್ತಾರೆ, ಅಥವಾ ಇನ್ನು ಡಿಸ್ಕಷನ್ ಸ್ಟೇಜ್ ಅಲ್ಲಿ, ಅಥವಾ ಇನ್ನೂ ಒಂದು ಕಾಂಕ್ರೀಟ್ ಫ್ರೂಟ್ಫುಲ್ ಸ್ಟೇಜ್ಗೆ ಇನ್ನೂ ತಲುಪಿಲ್ಲ. ಹೀಗಾಗಿ ಈ ವಾರದಲ್ಲೂ ನಾವು ಈ ವಾರ ಹೇಗಾದ್ರೂ ಮಾಡಿ ಒಂದು ಇನಿಷಿಯೇಟಿವ್ ತಗೊಂಡು ಒಂದು ಕಾರ್ಯಕ್ರಮನ ನಾವು ಡೆಲ್ಲಿಗೆ ಹೋಗುವಂತ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ವಿ. ಅದು ಯಾವ ಒಂದು ಮಟ್ಟದಲ್ಲಿ ನಮ್ಗೆ ಯಶಸ್ವಿ ಆಗತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಈಗ RCS ಕಡೆಯಿಂದ ಏನೇನ್ ಕೆಲಸಗಳಾಗ್ಬೇಕು ಅದೆಲ್ಲ ಮುಗೀತು. ಈಗ RBIನವರು ಮತ್ತೆ ತೆಗೆದು ಈ ಬಿಸಿ 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 ಉಂಡೆನ ಹೇಗೆ ನಮ್ ಕೈಯಿಂದ ಆ ಕೈಗೆ ಈ ಕೈಗೆ ಹೇಗೆ ಒಬ್ರು ಎಗರಿಸಿ ಅದನ್ನ ಬಿಸಾಕ್ತಾ ಇರ್ತಾರೆ, ಹಾಗೆ ಈಗ RBIನವರು ಅಡ್ಮಿನಿಸ್ಟ್ರೇಟರ್ RBIಗೆ ಹೀಗೆ ಒಬ್ರು ಹಿಡ್ಕೊಳಕ್ ಆಗದಂತ ಒಂದು ಪರಿಸ್ಥಿತಿನಲ್ಲಿ ಒಬ್ರು ಎಸ್ದಾಡ್ತಾ ಇದಾರೆ. ಇದು ಎಲ್ಲಿಗೆ ಮುಟ್ಟತ್ತೆ ಅನ್ನೋದು ಇನ್ನೂ ನಾವು ಲಾಸ್ಟ್ ಟೈಮು ನಾವು ಮಾತಾಡೋದಾಗ್ಲೂ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ನಮಗೆ. ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಯಾವ ರೀತಿಯಾಗಿ ಬರಬೇಕು, ಯಾವ ರೀತಿಯಾಗಿ ಅಥವಾ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಬರಬೇಕಾದಂತಹ ಒಂದು ಪರಿಸ್ಥಿತಿನಲ್ಲಿ, ಅಥವಾ ವೆನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಹ್ಯಾಸ್ ಟು ಕಮ್, that is the only way how we are going to get our bank revived. ಇದೆಲ್ಲದರ ಹಿನ್ನೆಲೆಯಲ್ಲಿ ಎಸ್ ಬ್ಯಾಂಕ್ ಅಧೋಗತಿಗೆ ತಲುಪಿತ್ತು. ಅಧೋಗತಿಗೆ ತಲುಪಿದಂತಹ ಬ್ಯಾಂಕು ಸರ್ಕಾರ ಮನಸ್ಸು ಮಾಡಿ, ಟುಡೇ ಇಟ್ ಇಸ್ ಬಿಕಮ್ ಇನ್ ಜಸ್ಟ್ ಮ್ಯಾಟರ್ ಆಫ್ 1 year, not even 1 year, less than 1 year, this Yes Bank has become profitable, and it has become so much profitable that it is attracting a lot of investments, and it is getting investments from very solid international level investors. ಒಂದು ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಈಗ ನಾವು ಅದನ್ನ ಸ್ವಲ್ಪ ರಿಸರ್ಚ್ ಮಾಡಿದಾಗ ಈ ಬ್ಯಾಂಕಿನಲ್ಲಿ ಕೆಲವು ಬ್ಯಾಂಕ್ಸ್, ಈ SBI ಇರ್ಬೋದು, ಕೆನರಾ ಬ್ಯಾಂಕ್ ಇರಬಹುದು, ಅಥವಾ ICICI ಬ್ಯಾಂಕ್ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ಈ ತರದ ಬ್ಯಾಂಕು ದಿಸ್ ಕೆನಾಟ್ ಗೋ ರಾಂಗ್. ಇಂಥ ಬ್ಯಾಂಕ್ಗಳು ಲಾಸ್ ಆದ್ರೆ ಇಡೀ ದೇಶದ ಎಕಾನಮಿನೇ ಉತಲ್ ಪುತಲ್ ಅಂತ ಹೇಳ್ತಾರಲ್ಲ, ತರ ಅಲ್ಲಾಡೋಗುತ್ತೆ, ಚೆಲ್ಲಾಡೋಗುತ್ತೆ. ಆ ತರದ ಬ್ಯಾಂಕ್ಗಳನ್ನ ಸರ್ಕಾರ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳುತ್ತೆ. ಸೊ ನಾವು ವಿ ಹ್ಯಾವ್ ಬಿಕಮ್ ಇಂಡಿಸ್ಪೆನ್ಸಿಬಲ್, ವಿ ಹ್ಯಾವ್ ಬಿಕಮ್ ಡಿಸ್ಪೆನ್ಸಿಬಲ್, ವಿ ಹ್ಯಾವ್ ಬಿಕಮ್ ಎಕ್ಸ್ಪೆಂಡೆಬಲ್. ನಾವು ಹಾಕುವಂತ ದುಡ್ಡು ಕೇವಲ ಅದು ಸಹಕಾರ ಕ್ಷೇತ್ರದಲ್ಲಿ ಏನ್ ದುಡ್ಡು ಬರ್ತಾ ಇದೆ ಅದರಿಂದ ಸರ್ಕಾರಕ್ಕೆ ಆಗ್ಲಿ, ಅಥವಾ ಸರ್ಕಾರದ ಒಂದು ಸರ್ಕಾರದ ಒಂದು ಆಗು ಹೋಗುಗೆ ಅಥವಾ ಟು ರನ್ ದ ಗವರ್ಮೆಂಟ್, ಕೋಆಪರೇಷನ್ ಬ್ಯಾಂಕ್ ಈಸ್ ನಾಟ್ ಇಂಪಾರ್ಟೆಂಟ್ ಅನ್ನುವಂತಹ ಒಂದು ಅಭಿಪ್ರಾಯ ಮೂಡಿ ಈಗ ಒಂದೊಂದಾಗಿ ಕೋಆಪರೇಟಿವ್ ಬ್ಯಾಂಕ್ಸ್ನೆಲ್ಲ ಮುಳುಗಿಸಿ ಈಗ 35ಗೆ ಹಾಕ್ತಾರೆ. ಆಮೇಲೆ ಅದನ್ನ ಒಂದು ಸಸ್ಪೆಂಡೆಡ್ ಅನಿಮೇಷನ್ ಆಗಿ ಇಟ್ ವಿಲ್ ಎಂಡ್ ಲೀವಿಂಗ್ ಇಟ್ ಟು ಡೈ ಅ ನ್ಯಾಚುರಲ್ ಡೆತ್.
ಸುಮಾರು ಕಳೆದ 5 ವರ್ಷದಿಂದ 22 ಕೋಆಪರೇಟಿವ್ ಬ್ಯಾಂಕ್ ಅನ್ನ ಕಂಪ್ಲೀಟ್ ಶಟ್ ಡೌನ್ ಮಾಡ್ಬಿಟ್ಟಿದ್ದಾರೆ, ಬ್ಯಾಂಕಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಹೀಗೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಸೊ ಕೋಆಪರೇಟಿವ್ ಬ್ಯಾಂಕ್ ಹ್ಯಾಸ್ ಬಿಕಮ್ ಅ ಥಾರ್ನ್, ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಸರ್ಕಾರ. ಈ ಎಲ್ಲದರ ಮಧ್ಯೆ ಗುರುರಾಘವೇಂದ್ರ ಬ್ಯಾಂಕಿನ ಕತೆ ಏನಾಗತ್ತೆ ಅನ್ನೋದು ಇನ್ನೂ ಡೋಲಾಯಮಾನವಾದಂತ ಸ್ಥಿತಿ. ಇದನ್ನ ನಾವು ಯಾವ ರೀತಿ ತಗೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಮುಂದೆ ಯಾವ ರೀತಿಯಾದಂತ ಸಲಹೆ ಸೂಚನೆಗಳನ್ನ ನಾವು ಕೇಳ್ತಾ ಇದೀವಿ, ಆದ್ರೆ ಯಾಕೋ ನಮ್ಮ ಡಿಪಾಸಿಟರ್ಸ್ ಯಾಕೋ ಕೈ ಬಿಟ್ಟಂಗೆ ಕಾಣಿಸ್ತಾ ಇದೆ. ಅವ್ರಿಗೆ ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸಲಹೆ ಸೂಚನೆಗಳು ನಾವ್ ಏನಾದ್ರೂ ಒಂದಷ್ಟು ಜನ ಇದೀವಿ, ನಾವ್ ಏನಾದ್ರೂ ಒಂದು ಇನಿಷಿಯೇಟಿವ್ ತಗೊಂಡು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ತು ಅಂದ್ರೆ ಅದೇ ಕಾರ್ಯಕ್ರಮಕ್ಕೆ ಬರ್ತಾರೆ. ಆದ್ರೆ ಇದರಲ್ಲಿ ಮೆಜಾರಿಟಿ ಆಫ್ ದಿ ಡಿಪಾಸಿಟರ್ಸ್ ಆರ್ ಸಿಟಿಂಗ್ ಟೈಟ್. ದೇ ಆರ್ ಅವ್ರಿಗೆ ಯಾವುದೇ ರೀತಿ ಒಂದು ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ, ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ. ಇರ್ಲಿ, ಇದೆಲ್ಲ ಇದ್ದಿದ್ದೇನೆ. ಇದು ನಾವು ಏನಾದ್ರೂ ಇನ್ನೊಂದು ದೊಡ್ಡ ಇನಿಷಿಯೇಟಿವ್ ತಗೊಂಡು ಜನಗಳನ್ನ ಸೇರಿಸುವಂತ ಒಂದು ಕಾರ್ಯಕ್ರಮ ಮಾಡೋಣ. ಇದಕ್ಕಿಂತ ಹೆಚ್ಚಾಗಿ ನಮಗೆ ಈಗ ಸಲಹೆ ಸೂಚನೆಗಳು ಬೇಕು. ಮತ್ತೆ ಪರ್ಟಿಕ್ಯುಲರ್ಲಿ ಕೆಲವು ದೊಡ್ಡ ಡಿಪಾಸಿಟರ್ಸ್ ಇದ್ದಾರೆ. ದೊಡ್ಡ ಡಿಪಾಸಿಟರ್ಸ್ ದೊಡ್ಡ ಮಟ್ಟದಲ್ಲಿ ಕಾಂಟ್ಯಾಕ್ಟ್ಸ್ ಇರತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಅವ್ರು ಮುಂದೆ ಬಂದು ಒಂದು ಇನಿಷಿಯೇಟಿವ್ ತಗೊಂಡು ಅವರು ಈ ಬ್ಯಾಂಕ್ ನ ಹೇಗೆ ರಿವೈವ್ ಮಾಡಬಹುದು ಅನ್ನೋದನ್ನ, ನಮ್ಗೆ ಗೊತ್ತು ಈಗ ಸಾಧಾರಣವಾಗಿ ನಾವು ವೆನ್ ವಿ ಟೇಕ್ ಈಗ ಸಾಧಾರಣವಾದ ಜನಗಳು ನಾವು ಇಲ್ಲಿ ಎಲ್ಲ ಝೂಮ್ ಮೀಟಿಂಗ್ ನಲ್ಲಿ ಯಾರು ಬರ್ತೀವಿ, ಇಲ್ಲಿ ಸಲಹೆ ಸೂಚನೆಗಳನ್ನ ಅವರು ಕೊಡುವಂತಹ ಒಂದು ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಅನ್ಕೋತೀನಿ. ಆದ್ರೆ ನನಗೆ ಮುಖ್ಯವಾಗಿ ಈಗ ಸ್ವಲ್ಪ ಎಕ್ಸ್ಪರ್ಟ್ಗಳು, ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸ್ಗಳು ಯಾರಿದ್ದಾರೆ ಅಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕಾಗಿದೆ. ನನಗೆ ಇವತ್ತು ಆಕ್ಚುಲಿ ಆರೋಗ್ಯ ಸ್ವಲ್ಪ ನನ್ನ ವಾಯ್ಸ್ನಲ್ಲಿ ಗೊತ್ತಾಗ್ತಾ ಇರ್ಬೋದು, ಸ್ವಲ್ಪ ಆರೋಗ್ಯ ಸ್ಥಿತಿ ಒಂಚೂರು ಇದಿದೆ. ಸೊ ವಿತೌಟ್ ಮಚ್ ಅಡು ಐ ವಾಂಟ್ ಟು ಓಪನ್ ದಿಸ್ ಫೋರಮ್ ಫಾರ್ ಡಿಸ್ಕಷನ್. ಆಗ್ಲೇ ಒಂದು 3-4 ಕೈಗಳು ಇದ್ದಿದ್ದಾವೆ. ಫಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ಚೇತನ ಅಂಡ್ ಆಸ್ಕರ್. ಫಸ್ಟ್ ನಾ ಮತ್ತೆ ಯಾಕಂದ್ರೆ ನಂದು ಚಾರ್ಜಿಂಗ್ ಇಲ್ಲ, ಆಫ್ ಆಗೋ ಚಾನ್ಸಸ್ ಇದೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನ್ಯಾಯಕ್ಕಾಗಿ ನಡಿಗೆ ಬಂದಂತಹ ಠೇವಣಿದಾರರಿಗೆ, ಎಲ್ಲ ನೊಂದ ಠೇವಣಿದಾರರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ಯಾಕಂದ್ರೆ ಶ್ರಾವಣ ಶನಿವಾರ ಎಲ್ಲ ಕೆಲಸ ಯಾಕಂದ್ರೆ ತುಂಬಾ ಜನ ನನ್ಗೆ ದಾರಿನಲ್ಲಿ ಸಿಕ್ಕಿದ್ರು. ನನ್ಗೆ ಅವ್ರ ಮುಖನೇ ಗೊತ್ತಿರಲ್ಲ. ಮೇಡಮ್ ನೀವಾ ಅಂದ್ರು. ಅವ್ರು ಮಾತಾಡಿ ನಾಳೆ ಬನ್ನಿ ಅಂದ್ರೆ, ಇಲ್ಲ ನಮ್ ಸ್ವಾಮೀಜಿ ಗುರುಜಿ ಅವ್ರದ್ದು ಬರ್ಡೇ ಇದೆ, ನಾನ್ ಬರಕ್ಕಾಗಲ್ಲ, ನಮ್ಮ ಮನೆಯಲ್ಲಿ ಪೂಜೆ ಇದೆ, ಬರಕ್ಕಾಗಲ್ಲ. ಈ ರೀತಿಯಾಗಿ ನನ್ಗೆ ಒಂದ್ 4-5 ಜನ ಸಿಕ್ಕಿದ್ದಾರೆ. ಬರಕ್ಕಾಗಲ್ಲ, ನನ್ಗೆ ಪೂಜೆನೆ ಮುಖ್ಯ ಅಂತ ಒಂದು. ಸೊ ನಾವೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರವ್ರ ವೈಯಕ್ತಿಕವಾದಂತ ಒಂದು ಇದು. ಬಟ್ ಮೊನ್ನೆ ಆದಂತ ಒಂದು ಡಿವಿಜಿ ರೋಡ್ ಅಲ್ಲಿ ಏನು ಆಯ್ತು, ಅದು ಯಾವತ್ತು ನಾವು ಈ ವೇದಿಕೆ ಮೂಲಕ ನಾವು ಯಾವತ್ತು ತೇಜಸ್ವಿ ಸೂರ್ಯ ಅವ್ರಿಗೆ ಧಿಕ್ಕಾರನ ಹೇಳಿರ್ಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಅವ್ರಿಗೆ, ತೇಜಸ್ವಿ ಸೂರ್ಯ ಅವ್ರಿಗೆ ಧಿಕ್ಕಾರವನ್ನು ಹೇಳಿದ್ದು. ಇದಕ್ಕೆ ಯಾಕೆ ರೀಸನ್ ಅಂದ್ರೆ, ನನಗೆ ಸಿಕ್ತಂತ ಠೇವಣಿದಾರ ಸಂಘದ ಒಬ್ರು ಅವ್ರು ಏನ್ ಹೇಳಿದ್ರು ಅಂದ್ರೆ, ಸರ್ ನೀವು ರಿವೈವಲ್ ಆಗತ್ತೆ ಅಂತೇಳಿ 6 ತಿಂಗಳಿಂದ ಹೇಳ್ತಾನೆ ಇದ್ದೀರಾ, ಯಾವಾಗ ಸರ್ ರಿವೈವಲ್ ಆಗತ್ತೆ? ತೇಜಸ್ವಿ ಸೂರ್ಯನ್ ಮೀಟ್ ಮಾಡಿ ಬಂದಾಯ್ತು, ಸೀತಾರಾಮ್ ಅವ್ರನ್ನ ಮೀಟ್ ಮಾಡಿ ಬಂದಾಯ್ತು, ಅವ್ರನ್ನ ಮೀಟ್ ಮಾಡಾಯ್ತು, ನಾವು ರೂಲಿಂಗ್ ಪಾರ್ಟಿ ಜೊತೆನಲ್ಲಿ ಇರ್ತೀವಿ, ಅವ್ರ ಏನೋ ಮಾಡ್ತಾರೆ ಅಂತೇಳಿ ನೀವು ಓಡಾಡ್ತಿದ್ದೀರಾ. ನಿಮ್ ಕೆಲ್ಸಕ್ಕೂ ನಾವು ಅಷ್ಟೇ ಒಂದು ಗೌರವದಿಂದ ಇದ್ ಮಾಡ್ತೀವಿ. ಯಾಕೆ ಸರ್ ಇದು ಇನ್ನೂ ಆಗ್ತಿಲ್ಲ? 3 ವರ್ಷ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಕೇಳಿದಕ್ಕೆ ನೋಡಮ್ಮ, ರೋಗಿನ ನೀನ್ ಬದುಕಿಸ್ತೀವಿ ಅಂತ ಹೇಳಿದ್ರೆ ಅವ್ನು ಇನ್ನೊಂದಷ್ಟು ದಿನ ಇರ್ತಾನೆ. ಇಲ್ಲ ನಿನ್ ಕಾಯಿಲೆ ಮೇಡಮ್, ಮಂಜುಳಾ ಮೇಡಮ್, ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಮಂಜುಳಾ ಮೇಡಮ್, ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ.
ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಮೋಸ್ಟ್ಲಿ ನೆಟ್ವರ್ಕ್ ಕಮ್ಮಿ ಇದೆ ಒಳ್ಳೆದಾಗೋ ರೀತಿನಲ್ಲಿ ಮಾತಾಡಿ ಹೇಳ್ತೀವಿ ಅಂತಂದ್ರು. ಈ ಮಾತಿನ ಅರ್ಥ ಏನಂದ್ರೆ, ಹಾ ಸರ್ ಕೇಳಿಸ್ತಿಲ್ವಾ? ಅದು ಬ್ರೇಕ್ ಆಗ್ತಾ ಇದೆ ನಿಮ್ ವಾಯ್ಸ್. ಕೇಳಿಸ್ತಿದ್ಯಾ? ನೆಟ್ವರ್ಕ್ ಕಮ್ಮಿ ಇದೆಯೇನೋ ಅದಕ್ಕೆ. ಹೌದು ನೆಟ್ವರ್ಕ್. ಈಗ ಸರ್ ಈಗ ಕೇಳಿಸ್ತಾ ಇದೆ. ಅದೇ ಅವರು ಎಲ್ಲಿವರೆಗೂ ಕೇಳಿಸ್ತು ಸರ್ ನಾ ಹೇಳಿದ್ದು? ನೀವು ಹೇಳಿ ಕಂಟಿನ್ಯೂ ಮಾಡಿ. ಅವ್ರು ಹೇಳಿದೇನಂದ್ರೆ ಎಷ್ಟು ದಿನ ಸಾಧ್ಯ ಆಗತ್ತೆ ಅಷ್ಟು ದಿನ ತಳ್ಳಿ, ಆಮೇಲೆ ಬ್ಯಾಂಕ್ ನ ಮುಚ್ಚಿದ್ಮೇಲೆ ಬ್ಯಾಂಕ್ ನ ರಿವೈವಲ್ ಆಗೋದಿದ್ರೆ ಇವರು ಅಟ್ಲೀಸ್ಟ್ ಯಾರನ್ನಾರು ಒಬ್ಬರನ್ನ ಬೇರೆಯವ್ರನ್ನಾರು, ಯಾಕಂದ್ರೆ ಉಪಾಧ್ಯಾಯ ಸರ್ ನೀವು ಕೊಡಿ, ನಮ್ ಕಡೆಯವ್ರು ಯಾರೋ ಇದಾರೆ ಬ್ಯಾಂಕ್ ನ ರಿವೈವಲ್ ಮಾಡ್ತೀವಿ ಅಂತ ಅಡ್ಮಿನಿಸ್ಟ್ರೇಟರ್ ನ ಹೋಗಿ ಭೇಟಿ ಮಾಡಿದ್ರು ಅವರು ಮಾತಾಡಕ್ಕೂ ಬಿಡ್ಲಿಲ್ಲ. ಅಡ್ಮಿನಿಸ್ಟ್ರೇಟರ್ ನಡಿಯಪ್ಪ ಅಂತೇಳಿ ಕಳ್ಸಿದ್ದಾರೆ. ಸೊ ಈ ರೀತಿಯಾಗಿ ಠೇವಣಿದಾರರ ಪರವಾಗಿ ಅವ್ರ ಅಡ್ಮಿನಿಸ್ಟ್ರೇಟರ್ ಇಲ್ಲ. ಯಾರೋ MP ಅವ್ರು ಹೇಳ್ದಂಗೆ ಏನೋ ಕೆಲ್ಸಗಳಾಗ್ತಾ ಇದೆ ಅಷ್ಟೇ ಹೊರ್ತು ಬೇರೆ ರೀತಿನಲ್ಲಿ ಆಗ್ತಾ ಇಲ್ಲ. ಮತ್ತೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಅಶ್ವಥ್ ನಾರಾಯಣ್ ಗೌಡ 12 ಕೋಟಿ ಅಂತ ಹೇಳಿ ಬ್ಯಾಂಕ್ ಅವ್ರು ಕೊಟ್ಟಿದ್ದಾರೆ, ನಾನು 50 ಲಕ್ಷನೇ ತಗೊಂಡಿದ್ದು ಅಂತ. ಇಷ್ಟು ದಿನ ಅವ್ರ ಬಾಯಲ್ಲಿ ಏನ್ ಇಟ್ಕೊಂಡಿದ್ರು ಹೇಳ್ಬೇಕಾಯ್ತು ತಾನೆ? ಇಲ್ಲ ನಾನು 50 ಲಕ್ಷನೇ ತಗೊಂಡಿದ್ದೆ ಅಂತ. ನಾನು ಹಂಗು ಟ್ವೀಟ್ ಅಲ್ಲಿ ಅದನ್ನೇ ಮಾಡಿರೋದು. ಬೇರೆಯವ್ರ ಹಣ, ಕಷ್ಟಪಟ್ಟಂತ ದುಡ್ಡು ಬೇರೆಯವ್ರ ಹಣ ಬಂದು ಅದು ಬೇರೆಯವರು ಹಣ ಯಾವತ್ತಿದ್ರು ಮೇಡಮ್ ನಿಮ್ ವಾಯ್ಸ್ ಬರ್ತಾ ಇಲ್ಲ. ನಿಮ್ ವಾಯ್ಸ್ ಬರ್ತಾ ಇಲ್ಲ. ಅಕ್ಕ ಇದ್ದಂಗೆ ದಯವಿಟ್ಟು ತಿನ್ಬೇಡಿ ಅಂತಾನೆ ಟ್ವೀಟ್ ಮಾಡಿದಾಗಿದೆ. ಇವ್ರು ಈ ರೀತಿಯಾಗಿ ಜನಗಳ ದುಡ್ಡಲ್ಲೂ ತಂತ್ರಗಾರಿಕೆ ಮಾಡಿ ಅವ್ರನ್ನ ಬೀಸಾ ಇಲ್ಲ. ಸೊ ಹಾಗಾಗಿ ಇವತ್ತು ಫಸ್ಟ್ ಟೈಮ್ ನಾವು ತೇಜಸ್ವಿ ಸೂರ್ಯ ಅವ್ರಿಗೆ ಈಗ ಸರ್ ಅದು ಮಧ್ಯ ಹೋಗ್ತಾ ಇದೆ. ಹೌದೌದು. ಬಟ್ ಅದು ಅಧಿಕಾರ ಹೇಳಿದಾಗಂತೂ ತುಂಬಾ ಜನ ಅಲ್ಲಿ ಪಬ್ಲಿಕ್ ಯಾರಿದ್ರಲ್ಲ ಒಳ್ಳೆ ಬೆಂಬಲ ಸಿಕ್ಕಿದೆ ನಿಜವಾಗ್ಲು. ಎಷ್ಟೋ ಜನ ಅವ್ರು ಹೇಳಿದ್ ಮಾತು ಹೇಳಿದ್ರೆ ಮುನ್ನ ಮಗನ್ ಸುಟ್ಟಾಕ್ಬೇಕು, ವೇಸ್ಟ್ ನನ್ ಮಗ ಅವನು ಅಂತ ಬೈದ್ರು. ಆ ರೀತಿಯಾದ ಒಂದು ಕಮೆಂಟ್ಸ್ ಗಳನ್ನ ಕೇಳೋ ಮಟ್ಟದಲ್ಲಿ ಜನ ಹೋಗಿದ್ದಾರೆ ಅಂದ್ರೆ ಅವ್ರು ಎಷ್ಟು ರೊಚ್ಚಿ ಎದ್ದಿದ್ದಾರೆ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ ನಾವು ಗಮನಿಸ್ಬೇಕಾಗತ್ತೆ. ಸೊ ಎಲ್ಲಾ ಠೇವಣಿದಾರರು ಇವಾಗ ಏನು ಡೆಲ್ಲಿಗೆ ಹೋಗ್ಬೇಕು ಅಂತ ನಾವು ಏನು ಹರೀಶ್ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ, ಅದು ಒಂದು ಆಗ್ಲಿ GC ಚಂದ್ರಶೇಖರ್ ಅವ್ರ ಮೂಲಕ. ಅದಾದ್ಮೇಲೂನು ನಾವು ಕಾರ್ಯಕ್ರಮನ, ಯಾಕಂದ್ರೆ ನಾವು ಹೋರಾಟ ಇದು ಬಿಡಲ್ಲ, ಅದು ನಿರಂತರವಾಗಿರತ್ತೆ. ಅನ್ಯಾಯ ಇದ್ದ ಕಡೆ ಹೋರಾಟ ಇದ್ದೇ ಇರತ್ತೆ. ನನ್ನ ಫೋನ್ ಚಾರ್ಜಿಂಗ್ ಇಲ್ಲ, ಸೊ ಹಾಗಾಗಿ ಬೇರೆಯವ್ರಿಗೆ ಅವಕಾಶ ಕೊಡಿ, ಮುಂದಿನ ಬೆಳವಣಿಗೆ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಚೇತನ ಮಾತಾಡ್ಲಿ, ಆಮೇಲೆ ಮಾತಾಡ್ತೀನಿ ನಾನು. ಒಂದ್ ನಿಮಿಷದ ಆಚೆ ಬಂದಿದ್ದೀನಿ. ಓಕೆ, ಸುರೇಶ್ ಅವರೇ. ಸರ್ ನಮಸ್ಕಾರ. ಹೇಳಿ ಸರ್. ಸರ್ first point, whatever recently it was circulated in the group, one paper notification that High Court has asked for the action type and report on the points which the High Court had told. Other ಬಗ್ಗೆ ಅದು ಏನದು, what is that, can the group come to know what is the significance of that? ಅವ್ರು ಏನು ಹೈಕೋರ್ಟ್ ಇಂದ ಏನ್ ಹೇಳಿದ್ರು ಆಕ್ಷನ್ ಟೇಕನ್ ರಿಪೋರ್ಟ್, ಅದರಿಂದ ಏನು ಬೆನಿಫಿಟ್, ವಾಟ್ ಎವರ್ ದಿ is there anything which is going to be helpful if suppose the report is given within 2 weeks, whatever they are telling, ಅದರಿಂದ ಏನು ನಮಗೆ ಬೆನಿಫಿಟ್ ಸಿಗುತ್ತೆ? That one point. Second point, you were telling me about the government is somehow seeing that the cooperative banks are closed anta. ನನ್ನ opinion, it is my opinion, sir. What I am trying to say is my opinion, because the first point last time, I think in the previous meeting I told that the monsoon session only they are trying to pass a bill to strengthen the cooperative bank sector and protect the depositors. Whether it's applicable to a bank like ours or not, I do not know. But they are definitely trying to pass a bill to see to it that the cooperative banking sector is strengthened, because wherever I have read about the economists telling, cooperative banking sector is one of the primary or important banking sector which is required in the company for the growth of the country. They cannot take away the cooperative banking sector. Maybe there are what I feel is, my opinion is that
The government tries to clean up the muck. All these years, the muck was going on in the cooperative bank sector because of the political interference, whatever. We know what is happening in Maharashtra is the biggest, probably the cooperative banking sector scams of the kind of there. And my opinion is that the government, if you look at the rate, at which the banks have been put under 35A by the RBI, I don't think all these years it has happened to such a level. The number of banks that is going on in the past 1 or 2 years. Earlier years, it has not gone to that level. So my opinion is that they are trying to clean up the muck. They are trying to clean up the muck, see to it that the real ones remain okay. And other really who probably opened the bank only to swindle the money, they may have to go. That is my opinion. I may be wrong in this. In my assessment. This is one thing, sir. And third point is, if you say that the RBI is trying to delay the release of expression of interest, Namdu group is Namdu Sangha is there. Similarly, we have the Sangha from Gurraj Tevanidar Sangha and Ranganath. I hope he is also a registered one, sir. Yes, it is. He is also there in the group now. He is also there in the meeting now. Why not we keep bombarding from all the associations to letters to the RBI every week? Every week one letter has to go to them, seeking an answer from them why they are not releasing EOI. What is the hurdle for that? Now they will be bound to answer to that question if you keep on bombarding the letter. We should not see one letter but bitpudadalla. Every week one letter has to go to them, because we are a registered association. We are representing, the associations are representing the depositors and shareholders. We have the right to seek an answer from the RBI. And who is the person who is sitting on the EOI? Whether after the EOI comes, whether somebody comes or not is a different question. That's a secondary matter. Why not the release? What is the hurdle to release the EOI? Let them come out with an answer. They are bound to answer. So let us keep bombarding a letter from all the three associations. I don't know whether all the three associations can join together in this fight with the RBI. So these are my points. Okay, yeah, it is a good suggestion. And of course, our proposed meeting with through Mr. Chandrasekhar. Then I'm unable to get through to Palaniswamy. Palaniswamy is still a little out of bounds for me right now. Okay. So I'm trying to get through to him. I think maybe because of this income tax submissions and all those things, I think he has been a little bit inaccessible. I think probably next week onwards, I'm sure I should be able to get him across. And of course, the proposed meeting with Mr. Amit Shah through Mr. Chandrasekhar, if that can come through, probably we'll be making some headway into this. Otherwise, we are stagnated somewhere. I am fighting that things are not moving in the way, the speed and the direction in which we should go. Things are not moving. The one point, my strong opinion, I don't know whether I'm wrong or not, I do not know. Other experts also may comment on that. I don't think the government is intending to close up the cooperative bank sector, because it's very much essential for the economy of the country. That is my opinion. What you say is theoretically 100% correct. ಏನಾಗುತ್ತೆ, ಯಾವ್ದೊಂದು ಸಿಸ್ಟಮ್ ಕೆಟ್ಟೋಗಿದೆ ಅಂತ ಇವಾಗ ಯಾವ್ದಾದ್ರು ಬಾಡಿ ಕ್ಯಾನ್ಸರ್ ಬಂದಿದ್ರೆ ಆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಬೇಕು ಹೊರತು ಬಾಡಿನ ಕಟ್ ಮಾಡ್ಬಿಟ್ರೆ ಆಗೋಗುತ್ತಾ? ಕರೆಕ್ಟ್ ಅಲ್ಲ, ವಾಟ್ ಯು ಸೇಯಿಂಗ್ ಇಸ್ ಗ್ಯಾಂಗ್ರೀನ್ ಬಂದಾಗ ಕಾಲ್ ಕಟ್ ಮಾಡ್ಲೇಬೇಕಾಗತ್ತೆ. ಹೋಲ್ ಬಾಡಿ ವಿಲ್ ಡೈ. ಅದೇನೆ ಈಗ ವಿ ಆರ್ ಕಾಟ್ ಇನ್ ಬಿಟ್ವೀನ್ ದ ಸ್ಟಾರ್ಮ್. ಈಗ ಕಾಲ್ ಕಟ್ ಮಾಡಿದ್ರೆ ಕಾಲಲ್ಲಿ ನಾವು ಇದೀವಿ, ಸೊ ನಮ್ಮನ್ನ ಎಲಿಮಿನೇಟ್ ಮಾಡಿ ಬಿಸಾಕ್ತಾ ಇದಾರೆ. And no, I don't know where we will get eliminated, because last time what we discussed, the amount of investment required to revive this bank or to keep the bank running is not a big amount at all. I don't think it is very much difficult to get an investor. And what is keeping the RBI not to release EOI, I am not aware. I mean, I don't know. We have to find out about that by bombarding letters to them every week onto them. And I don't think it's like PMC Bank. PMC Bank required a huge investment. Here, the investment required is not so much. In spite of that, it got invested. Hello? Yeah, in spite of it requiring such a huge investment, it still got invested. Yes, that is what I mean to say. But only one advantage is, sir, with PMC Bank was, it is a multi-state bank, and the number of investors were so huge in that. Probably the prospects of running that bank into a
profitable business is much more than Guru Raghavendra Bank. Is my assessment. Again, I don't know whether I'm correct or wrong. I don't know. There are so many things that we still do not know. Yes. I think we should extend our activism in getting RBI literally stripped out of its complete all the reasons ಏನಿದನ್ನೆಲ್ಲ ಕಂಪ್ಲೀಟ್ಲಿ ಸ್ಟ್ರಿಪ್ ಮಾಡಿ we have to bring out the reality. So ಅದನ್ನ ನಾನು ಹೇಳೋದೇನು ಅಂತಂದ್ರೆ ನಮ್ಮ ಅಸೋಸಿಯೇಷನ್ ಇಂದ ಎವ್ರಿ ವೀಕ್ ಒಂದು ಲೆಟರ್ ಹ್ಯಾಸ್ ಟು ಬಿ ಬೊಂಬಾರ್ಡೆಡ್ ಆನ್ ಟು ದೆಮ್ ಸರ್. ಮಾಡೋಣ ಸರ್. ನೆಕ್ಸ್ಟ್ ಯಾರು? ರಂಗನಾಥ್ ಸರ್, ತಾವೊಂದು ಅಪ್ಡೇಟ್ ಕೊಟ್ಬಿಡ್ತೀರಾ ಸರ್? ಹಲೋ, ನೆಕ್ಸ್ಟ್ ಯಾರು? ರಂಗನಾಥ್ ಸರ್. ಓಕೆ, ಆರತಿ ಮೇಡಮ್ ಮಾತಾಡ್ತೀರಾ? ಅಲ್ಲ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಓಕೆ ತಾಳಿ ಆರತಿ ಮೇಡಮ್. ಓಕೆ, ಇನ್ನು ಚಿಕ್ಕದಿದ್ರೆ ಕೊಡಿ. ಹಲೋ, ಮಾತಾಡಿ. ಹಲೋ, ಮಾತಾಡಿ ಸರ್. ಸರ್ ನಮಸ್ಕಾರ. ರೀಸೆಂಟ್ ಆಗಿ MLA ಫೋನ್ ಮಾಡಿದ್ದೆ ಮೊನ್ನೆ. ಹಲೋ, ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತದೆ. ಓಕೆ, ರೀಸೆಂಟ್ ಆಗಿ MLA ಹತ್ರ ಮಾತಾಡಿದ್ದೆ. ಯಾಕೆ ಬರ್ತಾರೆ ಇದಕ್ಕೆಲ್ಲ? ಅಶೋಕ್ ನೋಡ್ಕೋತಾ ಇದ್ದಾರೆ ಇದಕ್ಕೆ. ಸುಲಭ ಅಲ್ಲ ಬಿಡ್ರಿ ಇದು ರಿವೈವ್ ಆಗೋದು ಅಂತ ಉಡಾಫೆ ಮಾತಾಡೋದಪ್ಪ. ನಂಬರ್ 1. ನಂಬರ್ 2, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಹೇಳುತ್ತೆ ಅಂತಂದ್ರೆ, ಹೇಳಿದ್ನಲ್ಲ, ಪೋಸ್ಟ್ ಆಫೀಸ್ ನಾವು ಆಡಿಟ್ ಕಂಪ್ಲೀಟ್ ಆಗಿಲ್ಲ ಅಂತ. ನಂಬರ್ 3, ಒಂದು ಖುಷಿ ವಿಷಯ ಅಂತಂದ್ರೆ, ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. RBIಗೆ ಒಂದು ರಿಪೋರ್ಟ್ ಬೇಕು, ಆಡಿಟ್ ರಿಪೋರ್ಟ್. ಇಲ್ಲ RCS ಬೇಕು, ಇಲ್ಲ ಸ್ಟ್ಯಾಚ್ಯೂಟರಿ ಬೇಕು. ಎರಡಕ್ಕೂ ಡಿಫರೆನ್ಸ್ ಇದೆ. 4 ಜನ ಕಮಿಟಿ ಮಾಡಿದ್ದಾರೆ, ನಮ್ಮ ಅಡ್ಮಿನಿಸ್ಟ್ರೇಟರ್ ಕೂಡ ಇದ್ದಾರೆ. ಅವ್ರು ಒಂದು ಫಿಗರ್ ಅರೈವ್ ಆಗ್ಬಿಟ್ಟು ಮೋಸ್ಟ್ಲಿ ಒಂದು 2-3 ದಿವಸದಲ್ಲಿ ರೆಡಿ ಆಗುತ್ತೆ. ಅದು ಉಮಾಶಂಕರ್ ಸೈನ್ ಆದ್ಮೇಲೆ ಸೆಂಟ್ರಲ್ ಆಫೀಸ್ಗೆ ಹೋಗುತ್ತೆ. ಇಷ್ಟು ನನ್ನ ಕಡೆಯಿಂದ ಡೆವಲಪ್ಮೆಂಟ್ಸ್. ಪೊಲಿಟಿಷಿಯನ್ಸ್ಗೆ, ಯಾವ ಪೊಲಿಟಿಷಿಯನ್ಸ್ಗೂ ನನ್ನ ಪ್ರಕಾರ ಅವ್ರ ಮುಂದೆನೆ ಬೇಕಾದ್ರೆ ಹೇಳ್ತೀನಿ, ಈ ಬ್ಯಾಂಕ್ ನ ರಿವೈವ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ನೀವೇನೇನು ಬರೀರಿ, ಒಳಗಡೆ ಹಾಕ್ಕೋತಾರೆ, ರಿಪ್ಲೈ ಮಾಡಲ್ಲ. ಒಬ್ರು ಪಾಪ ಹೇಳಿದ್ರು, ಸುರೇಶನವರು, ಏನೇ ಮಾಡಿ ಹೇಳಲ್ಲ, ಬೇಕಾದ್ರೆ ಹೋಗಿ ಬ್ಯಾಡ್ಮಿಂಟನ್ ತರ ಮಾತಾಡಿ ಕಳಿಸ್ತಾರೆ. ಇಷ್ಟು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಪೊಸಿಷನ್ ಅಂತೂ ಬಹಳ ಗ್ರೇವಿ ಆಗಿದೆ. ಇಟ್ ಇಸ್ ನಾಟ್ ಸೋ ಸಿಂಪಲ್ ಟು ಗೆಟ್ ದಿ NOC, ನಾಟ್ ದಿ ಇನ್ವೆಸ್ಟರ್. ಫರ್ಗೆಟ್ ದಿ ಇನ್ವೆಸ್ಟರ್. ಫಸ್ಟ್ ಆಫ್ ಆಲ್ ಯುಒಗೆ ಇಷ್ಟು ತಾಪತ್ರಯಗಳು ಬಂದಿದೆ ನಮ್ಮ ಗುರು ರಾಘವೇಂದ್ರ ಬ್ಯಾಂಕ್ಗೆ. ಇಟ್ ಈಸ್ ಅವರ್ ಬ್ಯಾಡ್ ಲಕ್, ಡೆಪಾಸಿಟರ್ಸ್ ಬ್ಯಾಡ್ ಲಕ್. ಅಷ್ಟು 4 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಹಲೋ, ನಂದಾಯ್ತು. ಓಕೆ, ಸಾರಿ, ಯಾವ್ದೋ ಒಂದು ಅರ್ಜೆಂಟ್ ಕಾಲ್ ಬಂದಿತ್ತು, ಸಾರಿ. ನಂದಾಯ್ತು. ಓಕೆ, ಸೊ ಈಗ MLA ಅವರು ಕೈ ಎತ್ತಿದ್ರು. ಅಷ್ಟೇ. ಆಮೇಲೆ RBI ನನ್ ಮಾತು ಕೇಳಿಸ್ಕೊಳಕ್ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. RBI ಏನಿಲ್ಲ, ನೀವು ಕೇಳಿಸ್ಕೋತಾರೆ, ರಿಪ್ಲೈ ಮಾಡಲ್ಲ. ದಿನಕ್ಕೆ 1 ಅಲ್ಲ 2 ಅಲ್ಲ 10 ಲೆಟರ್ ಬರೀರಿ. ನೋ ರಿಪ್ಲೈ ವಿಲ್ ಬಿ ಗಿವನ್. ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದಾರಾ? ಅಲ್ಲ, RBIನವ್ರು ಹೇಳೋದು ಇಷ್ಟೇ, ನಮ್ಗೆ ಸ್ಟ್ಯಾಚ್ಯೂಟರಿ ಆಡಿಟರ್ ಇಸ್ ಇಂಪಾರ್ಟೆಂಟ್, ನಾಟ್ ದಿ RCS ಆಡಿಟ್. ಓಕೆ, ಸೊ ಈಗ RCS ಆಡಿಟ್ ಬಾಂಬೆಗೆ ಹೊಟ್ಟೋಗ್ಬಿಟ್ಟಿದೆ. ದಟ್ ಇಸ್ ದ ಪ್ರಾಬ್ಲಮ್. ಕ್ಲಾರಿಟಿ ಇಲ್ಲ ಅದರಲ್ಲಿ. ಅಲ್ಲ, ಈಗ ಗುರು ಅಂಡ್ ಜನ ಕಡಿಮೆ ಇದೆ. ಹಂಗಂದ್ರೆ ಈಗ ಗುರು ಅಂಡ್ ಜನ ರಿಪೋರ್ಟ್ ಬಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಪುಷ್ ಆಗತ್ತೆ. ಹೌದು, ಅದೇ ಪ್ರೊವೈಡೆಡ್ RCS ಔಟ್ ಹಾಕ್ಬೇಕು. ಸ್ಟ್ಯಾಚ್ಯೂಟರಿ ಆಡಿಟ್ ಫೈನಲ್ ಅಂತ. ಇಲ್ಲ ಅಂದ್ರೆ UI ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದೆ ಸೆಂಟ್ರಲ್ ಆಫೀಸರ್. ಇಷ್ಟೇ ಸರ್. ಓಕೆ, ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಇವ್ರು ಯಾರು? ನೋಕಿಯಾ G20 ಅಂತ ಹಾಕೊಂಡಿದಿರಲ್ಲ, ಯಾರು ಸರ್? ತಮ್ಮ ಹೆಸರೇನು? ಓಕೆ, ಆರತಿ ಮೇಡಮ್, ಆರತಿ ಅವರೇ ಮಾತಾಡಿ.
ಹಲೋ ಸರ್, ನಾನು ಆರ್ತಿ ಅವ್ರ ಹಸ್ಬೆಂಡ್ ರಮೇಶ್ ಮಾತಾಡ್ತಿರೋದು. ಹಾ ಮಾತಾಡಿ ಸರ್. ಸರ್, ಅದೇ ಪ್ರೀವಿಯಸ್ ಟೈಮ್ ನಾವು ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಲೆಟರ್ ಬರೆದಾಗ ಸ್ವಲ್ಪ ಪ್ರೋಗ್ರೆಸ್ ಆದಂಗಿತ್ತಲ್ಲ. ದೇ ಹ್ಯಾಡ್ ಟೇಕನ್ ಕನ್ಸಿಡರೇಷನ್ ಆಫ್ ಸೋ ಮೆನಿ ಇನ್ಲ್ಯಾಂಡ್ ಲೆಟರ್ಸ್ ದಟ್ ವಿ ಹ್ಯಾಡ್ ರಿಟರ್ನ್ ಟು ದೆಮ್. So why can't we repeatedly do that? And also in addition, we can send posts to Chief Justice of India and other law abiding idalwa law officers alwa. Supreme Court ಗೆ, Chief Justice of India ಗೆ. ಸರ್, ಇದು ಅಲ್ಲ, ನಾವು ಅದನ್ನ ಮಾಡಿದ್ದು ಸಿಂಬಾಲಿಕ್ ಜೆಸ್ಚರ್ಸ್ ಅಂತಾನೆ ಮಾಡಿದ್ದು. ನಾವು ಪ್ರೈಮ್ ಮಿನಿಸ್ಟರ್ ಕೊಟ್ಟಾಗ ಅದು ಕಾಕತಾಳೀಯ ಅಂತನೋ ಅಥವಾ ಅದರಿಂದನೇ ಆಯ್ತೋ ಗೊತ್ತಿಲ್ಲ. ಬಟ್ ಅವಾಗ ಒಂದು ರಾಮಕೃಷ್ಣ ಅವ್ರನ್ನ ಇಡಿನವರು ತಿರ್ಗ ಕೇಸ್ ರಿವೈವ್ ಮಾಡಿ ಇಡಿ ಕಸ್ಟಡಿಗೆ ತಗೊಂಡ್ರು. ವೆದರ್ ಇಟ್ ವಾಸ್ ಬಿಕಾಸ್ ಆಫ್ ನಾವು PM ಕಳಿಸಿದ ಲೆಟರ್ ಇಂದ ಆಯ್ತೋ ಅಥವಾ ಅದು ಕಾಕತಾಳೀಯನೋ, ವೆದರ್ ಇಟ್ ವಾಸ್ ಅ ನಿಯರ್ ಕೋಇನ್ಸಿಡೆನ್ಸ್, ವಿ ಡೋಂಟ್ ನೋ. This is more of a symbolic gesture to show that we are alive. ಇದ್ರದ್ದು tangible results ನಮಗೆ, we are not confident that this government will listen to us when we make such a implicit or ಇದ್ರದ್ದು ಈ ಸೊಲ್ಯೂಷನ್ ಇದನ್ನ ಈ ಇನಿಷಿಯೇಟಿವ್ಸ್ ತಗೊಂಡಾಗ ಆಗುತ್ತೆ ಅಂತ. But we can continue to do it if people want us to do it. We will definitely do it. ಅಲ್ಲ, PMO ಇದಕ್ಕೆ ಸರಿ, ಬಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇನ್ನೂ ಹಾಕಿಲ್ಲ. ಸೊ ಮೇ ಬಿ ವಿ ಕ್ಯಾನ್ ಟ್ರೈ ದಟ್ ಆಲ್ಸೋ ಅಲ್ವಾ? ಟ್ರೈ ಮಾಡೋಣ ಬಿಡಿ, ಚೀಫ್ ಜಸ್ಟಿಸ್ಗೂ ಹಾಕೋಣ. ಆಯ್ತು, ಅದನ್ನೊಂದು ಇದು ಮಾಡಿ ಹಾಕೋಣ. ಒಂದಿನ ಕೂತ್ಕೊಂಡು ಎಲ್ಲರೂ ಸೈನ್ ಮಾಡಿ ಕಳಿಸ್ಕೊಡೋಣ. ಶೂರ್ ಸರ್, ಥ್ಯಾಂಕ್ ಯು. ಓಕೆ, ಇವರು ಸೀನು, ಕೊರ್ಲಗುಂಟ ಸೀನು, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಸ್ ಸರ್, ಜಗದೀಶ್ ಸರ್. ಜಗದೀಶ್. ಓ ಜಗದೀಶ್. ನಾನು ಸುಮಾರು ಮೀಟಿಂಗ್ಗಳು ಕೇಳಿಸ್ಕೊಂತಾ ಇರ್ತೀನಿ. ನಾನು ಯಾವ್ದಕ್ಕೂ ಐ ವಾಸ್ ಜಸ್ಟ್ ಲಿಸನಿಂಗ್. ಸರ್, ಒಂದು ಸರ್ಕಾರಕ್ಕೆ ಒಂದು ಬಿಸಿ ಅನ್ನೋದು ಮುಟ್ಟಬೇಕು ಸರ್. ನಾವು ಮಾಡೋ ಕ್ಯಾಂಪೇನಿಂಗ್ ಇನ್ನವರೆಗೆ ಆ ಬಿಸಿ ಮುಟ್ಟಿಲ್ಲ. ಅಂದ್ರೆ ಇದು ಲೂಸ್ ಸ್ಟಾಕ್ಸ್ ಮಾಡ್ತೀವಿ ಬಿಡಿ. ಯಾಕಂದ್ರೆ RBI ಆಗ್ಲಿ RCS ಆಗ್ಲಿ ಜನಗಳ ದುಡ್ಡಿಂದ ಇರೋದು ಗೊತ್ತವರು. ಸೊ ಆದ್ರಿಂದ ನಾವು ಮಾಡ್ತಾ ಇರೋ ಒಂದು ಮೂಮೆಂಟ್ ಇನ್ನ ಅವ್ರಿಗೆ ಬಿಸಿ ಮುಟ್ಟಿಲ್ಲ. ಸೊ ಬಿಸಿ ಮುಟ್ಟುವಾಗೆ ಆನ್ಲೈನ್ ಕ್ಯಾಂಪೇನಿಂಗ್ಸ್ ಇವತ್ತು ಪ್ರತಿ ಒಬ್ರು ಮೊಬೈಲ್, ಎಲ್ಲರ ಹತ್ರ ಮೊಬೈಲ್ ಇರುತ್ತೆ ಸರ್. ಓಕೆ, ಈಚ್ ಅಂಡ್ ಎವ್ರಿ ಡಿಪಾಸಿಟರ್ಸ್ ನಮ್ಮ ವೇದಿಕೆ ಮುಖಾಂತರ ಅವ್ರಿಗಾಗಿರೋ ಒಂದು ಇದನ್ನ ಆನ್ಲೈನ್ ಇದರಲ್ಲಿ ಸೇವ್ ಗುರು ರಾಘವೇಂದ್ರ ಬ್ಯಾಂಕ್ ಅನ್ನೋ ಒಂದು ಮೂಮೆಂಟ್ ನ ಮಾಡಿ ಅದು ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು ಸರ್. ಪ್ರತಿಯೊಂದು ಮನೆಗಳಲ್ಲೂ ಇದೊಂದು ಮಾತಾಗ್ಬೇಕು. ಆ ರೀತಿ ಒಂದು ಕ್ಯಾಂಪೇನಿಂಗ್ ನಾವು ಮಾಡ್ಕೋಬೇಕು. ನಾವು ಮಾಡಿದ್ದು PM ಕ್ಯಾಂಪೇನಿಂಗ್ ನಿಜವಾಗ್ಲೂ ಚೆನ್ನಾಗಿತ್ತು, ಬಟ್ ಅದು ಎಕ್ಸ್ಪೆಕ್ಟೆಡ್ ಬಿಸಿ ಅನ್ನೋದು ಮುಟ್ಟಿಲ್ಲ. ಸೊ ನಾವು ಸ್ವಲ್ಪ ಈ ಆನ್ಲೈನ್ ಕ್ಯಾಂಪೇನಿಂಗ್ಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಬೇಕು ಸರ್. ಯಾಕಂದ್ರೆ ಇಟ್ ಈಸ್ ಪ್ರತಿಯೊಬ್ಬರು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು, ಅಷ್ಟೇ ಕಷ್ಟಪಟ್ಟು ಆ ದುಡ್ಡನ್ನ ನಾವು ರಿಟರ್ನ್ ಬ್ಯಾಕ್ ತಗೊಳ್ಳೋದಕ್ಕೂ ಕೆಲವೊಂದು ಆನ್ಲೈನ್ ವೇ ಆಫ್ ಕ್ಯಾಂಪೇನಿಂಗ್ಸ್ ಮಾಡ್ಬೇಕು ಸರ್. ನೀವು ಮಾಡ್ತಾ ಇರೋದು ಗ್ರೇಟ್. ವಾಟ್ ಯು ಆರ್ ಡೂಯಿಂಗ್ ಇಸ್ ಅಬ್ಸಲ್ಯೂಟ್ಲಿ ನಿಮ್ಗೆ ಹೆಲ್ತ್ ಸ್ವಲ್ಪ ಅದಾದ್ರೂ ನೀವು ಬರ್ತೀರಾ. ಸೊ ಐ ಅಪ್ರಿಶಿಯೇಟ್ ಇಟ್. ಸ್ವಲ್ಪ ಈ ಆನ್ಲೈನ್ ಕ್ಯಾಂಪೇನಿಂಗ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಬೇಕು ಅನ್ನೋದು ನನ್ನ ಒಂದು. ಜಗದೀಶ್, ಈಗ ನಾನು ಆಕ್ಚುಲಿ ಅದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಬೇಕು ಅಂತಾನೆ ಅನ್ಕೋತಾ ಇದ್ದೆ. ಈಗ ಕ್ಯಾನ್ ಯು ಗಿವ್ ಅಸ್ ಸಮ್ ಗುಡ್ ಇನಿಷಿಯೇಟಿವ್ಸ್ ಅಂಡ್ ಟೇಕ್ ಲೀಡರ್ಶಿಪ್ ಇನ್ ಡೂಯಿಂಗ್ ದಟ್? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಸೊ ಐ ವಿಲ್ ಟಾಕ್ ಟು ಯು. ಈಗ ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಈಗ ಆನ್ಲೈನ್ ಪೆಟಿಷನ್ಸ್ ಮಾಡೋದ್ರೆಲ್ಲ ಉಪಯೋಗ ಇಲ್ಲ. I think we will have to swell up our online presence in the form of Facebook movements, ಮತ್ತೆ ಯಾವ ಸೋಷಿಯಲ್ ಮೀಡಿಯಾಸ್ ಏನಿದೆ, ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್, ಇದರಲ್ಲಿ ಫುಲ್ ಬೊಂಬಾರ್ಡ್ ಆಗ್ಬೇಕು ಸ್ವಲ್ಪ. ಐ ಥಿಂಕ್ ಐ ರಿಕ್ವೈರ್ ಯುವರ್ ಅಸಿಸ್ಟೆನ್ಸ್ ಇನ್ ಡೂಯಿಂಗ್ ದಟ್, ಆರ್ ಯು ಹ್ಯಾವ್ ಟು ಟೇಕ್ ಲೀಡ್ ಅಂಡ್ ಯು ವಿಲ್ ಹ್ಯಾವ್ ಟು ಡೂ ಇಟ್. ಖಂಡಿತವಾಗೂ ಸರ್, ವಿ ಹ್ಯಾವ್ ಟು ಡೂ ಇಟ್ ಸರ್. ಇಲ್ಲಿ ಓನ್ಲಿ ಚಾಲೆಂಜ್ ಇಸ್ because most of our depositors are technologically challenged. I think we will have to keep that aspect in view and then formulate a strategy in overcoming the technological challenge and then execute it. So adanna ಒಂದು ಇನಿಷಿಯೇಟಿವ್ ತಗೊಂಡು ನೀವು ಮಾಡಿದ್ರೆ I think it would be great. ಖಂಡಿತವಾಗೂ ಸರ್, ಡೆಫಿನೆಟ್ಲಿ ಅದ್ರ ಒಳ್ಳೆ ಸಕ್ಸಸ್ ಬರುತ್ತೆ. ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ಸರ್, ಡೆಫಿನೆಟ್ಲಿ. ಓಕೆ, that's good. ಥ್ಯಾಂಕ್ ಯು ಸರ್. ಈಗ ಆರ್ತಿ ಅವ್ರ ಹಸ್ಬೆಂಡ್ ಅಂತ ಹೇಳಿದ್ರು. ಇಲ್ಲ, ಮಾತಾಡಾಯ್ತು ಸರ್, ಅದು ಅವಾಗ್ಲೇ ನೀವು ಮಾಡಿಲ್ಲ. ಓಕೆ. ಇದು ಯಾರು? ನೋಕಿಯಾ G20. ನೀವು ನೋಕಿಯಾ G20 ಅಂತ ಹಾಕೊಂಡಿದ್ರೆ ನಿಮ್ ಹೆಸರು ಹಾಕೊಂಡಿಲ್ಲ.
ಓಕೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅಥವಾ ಬೇರೆ ಯಾರಾದ್ರೂ ಏನಾದ್ರು ಮಾತಾಡಕ್ ಇಷ್ಟಪಡ್ತೀರಾ? ಎನಿಬಡಿ ಎಲ್ಸ್ ವಾಂಟ್ಸ್ ಟು ಸೇ ಎನಿಥಿಂಗ್? ಚೇತನ, ಆರ್ ಯು ಓಕೆ ನೌ ಟು ಸ್ಪೀಕ್? ಬೇರೆ ಯಾರಾದ್ರೂ ಮಾತಾಡೋಕೆ? ಸರ್ ನಮಸ್ಕಾರ, ನಾನು ಗುರುರಾಜು. ಹಾ ಮಾತಾಡಿ. ಸರ್ ಜಸ್ಟ್ ಥಾಟ್ ಏನಂತಂದ್ರೆ, ಈಗ ಎಷ್ಟೋ ಬ್ಯಾಂಕ್ಸ್ ಗಳು ಈಗ RBI ಕ್ಯಾಪ್ 35 ಕ್ಯಾಪ್ ಬರ್ತಿದೆ ಅಂತ ದಿನ ನಾವು ನೋಡ್ತಾನೆ ಇದೀವಿ. ಸೊ ಇಸ್ ದೇರ್ ಎ ಪಾಸಿಬಿಲಿಟಿ ದಟ್ ವಿ ಕ್ಯಾನ್ ಹ್ಯಾವ್ ಅನ್ ಅಸೋಸಿಯೇಷನ್ ಆಫ್ ಬ್ಯಾಂಕ್ಸ್ ವಿಚ್ ಆರ್ ಅಂಡರ್ 35 ಕ್ಯಾಪ್, ದಟ್ ವೇ ದ ನಂಬರ್ಸ್ ಆರ್ ಮೋರ್ ಅಂತ, ಅಂದ್ರೆ ಪೀಪಲ್ ಹೂ ಆರ್ ಗೋಯಿಂಗ್ ಟು ಪ್ರೊಟೆಸ್ಟ್, number can be more if there can be an association of people who are under 35 cap. So that way we are actually questioning the process and RBI then. ಯಾಕಂದ್ರೆ ಎಲ್ಲಾ ಕಡೆಗೂ RBI ಅವ್ರು ಏನೋ ಒಂದು ಆಡಿಟ್ ರಿಪೋರ್ಟ್ ಗೆ ಪಾಸ್ ಮಾಡ್ತಾ ಇದಾರೆ, ನಡೀತಾ ಇದೆ, ಹಿಂಗ್ ನಡೀತಾನೆ ಇದೆ. ಎಷ್ಟು ಬ್ಯಾಂಕ್ ಈ ತರ ನಡೀತಾ ಇದೆ? ಸೊ ಅದಕ್ಕೆ ಆತರ ಏನಾದ್ರು ಮಾಡಕ್ಕಾಗತ್ತಾ? ಡಿಪಾಸಿಟರ್ಸ್ ಆಫ್ ಓವರ್ ಬ್ಯಾಂಕ್ ಅಕ್ರಾಸ್ ವಿಚ್ ಆರ್ ಅಂಡರ್ 35 ಕ್ಯಾಪ್. ಅಲ್ಲ, ಮಾಡಕ್ಕೆ ಆಗೋದು ಆಗಿರೋದು, ಇಟ್ ಇಸ್ ನಾಟ್ ದ ಕ್ವೆಶ್ಚನ್. Problem is, I have been trying from past 1.5 years to put across all our own depositors together, those who have really lost money. ನಮ್ಮಲ್ಲೇನೆ ನಾವು ಆರ್ಗನೈಸ್ ಮಾಡ್ಕೊಳಕ್ ಆಗಿಲ್ಲ. ಇನ್ ಬೇರೆ ಬೇರೆ ಬ್ಯಾಂಕ್ಸ್ ಎಲ್ಲ ಸೇರಿಸಿ ಹ್ಯಾಗ್ ಫೆಡರೇಷನ್ ಮಾಡ್ತೀರಾ? ಅದಕ್ಕೆ ಇಸ್ ಇಟ್ ಇಟ್ ಈಸ್ ಎ ಹರ್ಕ್ಯೂಲಿಯನ್ ಟಾಸ್ಕ್, ನೋ ಡೌಟ್. But I am unable to get all our depositors under one roof. How do you expect us to put all other banks, all banks which are spread across India, to put under one banner? How is it possible? Volunteership idre ಮಾಡಬಹುದು. ಇದು ಏನಂದ್ರೆ, that's a valid point, sir. I understand that people are not coming. At least in this way, at least you can see some numbers. ನಾನು ಆಕ್ಚುಲ್ ಆಗಿ ಗುರುರಾಜ್ ಅವರೇ, ನಾನು ಆಕ್ಚುಲ್ ಆಗಿ ವಾಟ್ ಐ ಹೇಳಿದವರು ಬಂದ್ರು, ಯು ಆಸ್ಕ್ ಹಿಮ್, ವಿ ಹ್ಯಾವ್ ಫಾರ್ಮ್ಡ್ a joint forum with all some cooperative societies and banks. Raghavendra Bank ಗೆ ಸಂಬಂಧಪಟ್ಟ cooperative society ನ ಒಂದು ಫೋರಮ್ ತರೋದಕ್ಕೆ we are still trying to get all of them under one banner. That process is on. ನೀವು ಹೇಳಿದ process ಸಾಧ್ಯ ಇದೆ, but it will take quite a long time. So let us see how it works out. ಕರೆಕ್ಟ್ ಸರ್, ಇಟ್ಸ್ ಜಸ್ಟ್ ಒಂದ್ ವೇವ್ ಕ್ರಿಯೇಟ್ ಆಗ್ಬಿಟ್ರೆ ಈ ತರ ಮಾಡ್ತಿದಾರಂತೆ ಅಂತ, ಈಗ ಎಲ್ಲಾ ಡಿಪಾಸಿಟರ್ಸ್ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಮೋಸ ಆದವರೆಲ್ಲ ಅವರು ಬಂದು ಜಾಯಿನ್ ಆಗೋಕೆ ಪಾಸಿಬಿಲಿಟಿ ಇದೆ. ಇನಿಷಿಯಲ್ ವೇವ್ ಒಂದ್ ಕ್ರಿಯೇಟ್ ಆಗ್ಬಿಟ್ರೆ, ಈಗ ಆನ್ಲೈನ್ ಮೀಡಿಯಾದಲ್ಲಿ, ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂತ ಯಾರೋ ಹೇಳ್ತಿದ್ರಲ್ಲ, ಅಲ್ಲಿ ಈ ತರ ಎಲ್ಲಾರು ಸೇರ್ತಿದ್ದಾರೆ, ಈ ತರ ಎಲ್ಲ ಆಗ್ತಿದ್ದಾರೆ ಅಂತ ಒಂದು ವೇವ್ ಕ್ರಿಯೇಟ್ ಆದ್ರೆ there is that possibility ಅಂತ I'm just thinking on those lines. ಇಲ್ಲ, what you are saying is 100% correct. That has to happen, but how it is going to happen is another question. Who is going to tie the then we have to explore. Who is going to take the lead of the initiative? ಶಶಿರೇಖಾ ಮೇಡಮ್, ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಸೂರ್ಯನಾರಾಯಣ್ ಸರ್. ಬಂದೆ. ಓಕೆ, ಬೇರೆ ಯಾರಾದ್ರೂ ಮಾತಾಡಕ್ಕೆ? ಇವ್ರು ಯಾರು? ನೋಕಿಯಾ G20. ಹೇಳಿ ಸರ್. ಸರ್ ನಾ ಏನ್ ಹೇಳಕ್ ಏನಿದೆ ಸರ್, ಎವ್ರಿಥಿಂಗ್ ಡಿಸ್ಕಸ್ ಬೈ ಸುರೇಶ್, nothing to discuss more than that. And Ranganath also given a clear picture of what is the condition of the bank now. Okay, I don't want to give much more better idea than those people who have actually correctly told the exact point of the bank. Okay, I am simply listening and I am not in a position to get any good ideas other than Palliswamy. That's all. Yeah, Palliswamy should have been there in this meeting. Yeah, I think probably I'm not able to connect to him because today July 31st, all income tax submissions and all those things are happening. So probably from tomorrow onwards, I may be able to meet him. I will see. Madi ಒಂದು Zoom meeting along with all our the learned people like Ranganath, Suresh, and Srinath, and all others should be there.
so that they can put the correct question to Palliswamy, who has come forward to help us. Really, we have to utilize it. That's what I can tell you. He's the best bet for us now at this critical juncture. We will see how we can. ಸರಿನಾ? ಅಷ್ಟೇ ನಾ ಏನ್ ಮಾಡಕ್ಕಾಗತ್ತೆ ಸರ್. ಎಲ್ಲ ವೆಟರನ್ಸ್ ಎಲ್ಲ ಇದ್ದಾರೆ, ಎಲ್ಲ ಐಡಿಯಾ ಕೊಟ್ಬಿಟ್ಟಿದ್ದಾರೆ. ರಂಗನಾಥ್ ಆಲ್ಸೋ ಗಿವನ್ ಇಟ್. Nothing to say more than that. Other than that, my point is Palliswamy should be there in our Zoom meeting next time. I'll try ಮಾಡಿ. Okay. ಮುಡ್ದೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಾನು ಮಾತಾಡ್ತೇನೆ ನನ್ನ ಲ್ಯಾಂಗ್ವೇಜ್ ನಲ್ಲಿ. ಅವತ್ತು ಇಸ್ಕೊಳ್ಳಿಲ್ವಾ ಸರ್ ಮೀಟಿಂಗ್ ಇದ್ದಿದ್ದೇನೆ, ಇಸ್ಕೊಳ್ಳಿಲ್ವಾ ನೀವು? ಎಲ್ಲಿ ಸರ್ ಅಷ್ಟು ದೊಡ್ಡ ಕ್ರೌಡ್, ಏನ್ ಸರ್ ನೋಡಿದ್ರ ನೀವು? ಪಾಪ ಎಲ್ಲ ಪಾಪ ಪೀಪಲ್, ಆಲ್ ಸೀರಿಯಸ್ ಪೀಪಲ್ suffering like anything. I don't want trouble. Yeah, I will give you his phone. Okay sir, ಕೊಡಿ, ನಾನು ಮಾತಾಡ್ತೇನೆ. ನನ್ನ ಜಾತಿವಾಲ ಲ್ಯಾಂಗ್ವೇಜ್ ಮಾತಾಡ್ರೆ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾರೆ. Yes, you are right. ಹರೀಶ್ ಅವರೇ, ಸರ್ ಒಂದು ಪ್ರಶ್ನೆ ನನ್ನ ಹತ್ರ. ಈ ಅವತ್ತು ನೀವು ಅಲ್ಲಿ ಇದ್ರೊಳಗಡೆ ಮೀಟ್ ಮಾಡಿದಾಗ, when Mr. Palliswamy and Chandrasekhar came and when we met there in that forum, there were roughly about, I think if my count may be right, maybe about 250 people were there, or maybe even more than that. Jati. These people are all from where, sir? I mean, what I mean to say is that they belong to which section, sir? Because when we conduct a Zoom meeting, about 50, 55, 60, that's all. That's the maximum the people who are participating in the meeting. Who are those people who came there? About 250, 300 people who came there. Actually, total strength was about 600. Okay, 600. That's okay. I was estimating that day we had asked for Kanwa Credit Cooperative Society, Raghavendra Bank, Guru Sarvabhauma, Shailagiri Cooperative Society, Belli Belaku, and Vasishta Credit Cooperative Society, and Sri Vaibhava. So there are about 7 entities. The depositors from 7 cooperative entities had come. So that's why comparatively of all these institutions, all these Kanwa and Raghavendra Bank were almost Kanwa was higher. Oh really? Yes. 50-40 sir. Nearly around 45 to 50% of the crowd was from Kanwa Credit Cooperative Society. Oh, that's around great. 30 to 35% from Raghavendra Bank, and all remaining 10 people, 20 people group came from other societies. So what I'm actually thinking is, why shouldn't I club all these people together and we? But problem is, our issue and their issue are slightly different. So that's the reason why I don't want to merge all these people together. Because what I think Muralidhar will be in a better position to explain it to us. But problem is their issue and where their resolution coming from, and their resolution and our resolution are completely different. The origin and the genesis of the problem and the solution of the problem is different for both of us. Muralidhar ಅವರೇ, ಇದು ಇವಾಗ ಅಟ್ ದಿ ಮೊಮೆಂಟ್ for the moment around 319 members are there in the subscribe for the Guru Raghavendra. But the real challenge is how to get these other people onto this struggle effort. I'm sure each one 300 jana ibibru refer ಮಾಡಿದ್ರು 1000 ಮೇಲೆ ಹೊರಟಾಗ್ಬಿಡುತ್ತೆ. So there may be a lot of other people who are in contact with the who are already the members in this effort. Each of these people have to take their own responsibility and to include them or request them to join. ಇದು ನೀವು ಏನೇ ಪೇಪರ್ ನಲ್ಲಿ ಅಡ್ವರ್ಟೈಸ್ ಹಾಕಿದ್ರು, unless and otherwise word of mouth is nothing is equal to that. I'm sure they will be talking. It is not that they are not even alien contact in Allah. They may be in contact and they may be in conversations offline. They will be having several
kinds of conversations among themselves. So it is they have to feel that responsibility into bringing them into the board. ಇದೊಂಥರ ಹೆಂಗೆ ಅಂದ್ರೆ ಕಲೆಕ್ಟಿವ್ ಎಫರ್ಟ್ ಅಂತಂದ್ರೆ ನೋ ಮ್ಯಾನ್ಸ್ ಇಂಡಿವಿಜುವಲ್ ಎಫರ್ಟ್. ನೀವೇನೇ ಒಬ್ರು ಬೊಂಬಳ ಹೊಡೆದ್ರು ಅದೇನು ಚಿಚ್ಕೊಳಲ್ಲ, ಯಾಕಂದ್ರೆ ಅನ್ಲೆಸ್ ದ ಪೀಪಲ್ ಕಮ್ ಔಟ್. ಅಲ್ಲಿ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಐ ಥಿಂಕ್ ದಿ number of people who are coming out and joining is very less. ಒಂದು ಪ್ರಾಬ್ಲಮ್, ಜನ ಬರ್ದೇ ಇರೋರು ಹೂ ಆರ್ ಸಿಟ್ಟಿಂಗ್ ಐಡಲಿ, ಅವ್ರೇನು ಇದಕ್ಕೆ ಈ ಗ್ರೂಪ್ಗೆ ಬರ್ಬೇಕು ಅಂತಲ್ಲ, ಬೇರೆ ಯಾವ ಅಸೋಸಿಯೇಷನ್ ಬಂದ್ರು ಪರವಾಗಿಲ್ಲ, ಈ ಯಾವುದೋ ಅಸೋಸಿಯೇಷನ್ ಬರ್ದೇ ಕೂತಾರಣ ಅವರು ರಿಯಲ್ ಥ್ರೆಟ್. ಅದು ಲಾರ್ಜರ್ ಪಾಪ್ಯುಲೇಷನ್ ಬೇರೆ ಇದೆ, ಅದು ಅದೇ ಮ್ಯಾಕ್ಸಿಮಮ್ ಇರೋದು. ಅವ್ರನ್ನೇ ಟಾರ್ಗೆಟ್ ರೀಚ್ ಔಟ್ ಮಾಡಲಿಲ್ಲ ಅಂತಂದ್ರೆ, ಎಫರ್ಟ್ ತಗೊಂಡು ವಾಲಂಟಿಯರ್ಶಿಪ್ ತಗೊಂಡು ಅವ್ರಿಗೆ ರೀಚ್ ಔಟ್ ಮಾಡಲಿಲ್ಲ ಅಂತಂದ್ರೆ, ದೆನ್ ಬಿಕಾಸ್ ಅವ್ರು ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಇವರೆಲ್ಲ ಬರ್ತಾರೆ ಕೋರ್ಟ್ ಆಗ್ಲಿ ಗೌರ್ಮೆಂಟ್ ಇದೆಲ್ಲ. ಇದು ಜಾಸ್ತಿ ದಿನ ಇರಕ್ ಸಾಧ್ಯ ಇಲ್ಲ. ಅವು ದ ಮೊಮೆಂಟ್ ಇದು ಸ್ವಿಲ್ ಆಗ್ತಿದ್ದಂಗೆನೆ ಅದು ಅಲೈನ್ ಆಗ್ಬಿಡುತ್ತೆ. ನೀವು ಬಲವಂತವಾಗಿ ಅವ್ರನ್ನ ಕೆಲಸ ಮಾಡ್ಸೋದಕ್ಕೆ ಪ್ರಯತ್ನ ಮಾಡ್ರೆ ಅದು ಅವ್ರಿಗೆ ಇಷ್ಟ ಇಲ್ಲ. ಬಲವಂತಕ್ಕೆ ನೀವು ಮಾಡ್ಸೋ ತರ ಅವ್ರು ಫಾಲೋ ಅಪ್ ಮಾಡಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಓಡ್ತಾ ಇರ್ತದೆ ಕರೆಂಟ್. ಹೌದು, ಇಲ್ಲಿ ಯಾವಾಗ ಒಲ್ಲದ ಗಂಡಂಗ್ ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರಲ್ಲ, ಹಂಗೆ ಅದು ನೀವ್ ಏನೇ ಮಾಡಿದ್ರು ಅದಕ್ಕೊಂತ ಅವ್ರು ಹುಡುಕ್ತಾ ಇರ್ತಾರ. ಅವರು ನೀವು ಪ್ರೆಷರ್ ಬಿಲ್ಡಪ್ ಮಾಡ್ಲಿಲ್ಲ ಅಂತಂದ್ರೆ, ಈಗ ಕಣ್ವಾದ್ ಜಸ್ಟ್ ನೀವ್ ಹೇಳಿದ್ರಲ್ಲ, ಅದನ್ನ ಎಫರ್ಟ್ ನಮ್ಮ ಅಸೋಸಿಯೇಷನ್ಸ್ ಅಲ್ಲೂ ಇದೇ ಸಮಸ್ಯೆ ಇತ್ತು. ಸ್ವಲ್ಪ ನಾನು ಕೂತ್ಕೊಂಡು 3 ತಿಂಗಳಲ್ಲಿ ಕೂತಿದ್ದಕ್ಕೆ ನಾನು 6,000 ಜನಕ್ಕೆ ರೀಚ್ ಆಗ್ಬಿಟ್ಟೆ ನಾನು. ಸೊ ಇದು ಅಂದ್ರೆ ನಮ್ಮಲ್ಲಿ ಇವಾಗ ಏನಾಗಿದೆ, 6,000 ಜನಕ್ಕೆ ರೀಚ್ ಆದ್ರೂ ವಿ ಹ್ಯಾವ್ ಎ ವೆರಿ ಬಿಗ್ ವಾಲಂಟಿಯರ್ ಬೇಸ್ ಇದೆ. ಇಟ್ ಈಸ್ ನಾಟ್ ಡಿಫಿಕಲ್ಟ್ ಫಾರ್ ಯು ಟು ಕ್ರಿಯೇಟ್ ಇಟ್ ಇಟ್ ಸೆಲ್ಫ್. ಇದು ಎಲ್ಲ ನೀವೇ ಮಾಡ್ತೀನಿ ಅಂತ ತಲೆ ಮೇಲೆ ಹಾಕೊಂಡ್ರೆ ಈ ಸಮಸ್ಯೆಗೆ ಬರ್ತದೆ. ಯು ಕಾಂಟ್ ಬಿ ಯುವರ್ ಸೆಲ್ಫ್ ಈಕ್ವಲ್ ಟು 100 ಪೀಪಲ್. ಕರೆಕ್ಟ್. ಈಗ ನಾನು ಎಷ್ಟು ಆಫೀಸ್ಗೆ ಎಲ್ಲಿ ಕ್ರಿಟಿಕಲ್ ಇದೆ ಅಷ್ಟಕ್ಕೆ ಮಾತ್ರ ಹೋಗ್ತಾ ಇದ್ದೀನಿ ಅಷ್ಟೇ. ಕಣ್ವಾದ ಬೆಳ್ಳಿ ಬೆಳಕು ಇದಕ್ಕೆಲ್ಲ ಐ ಆಮ್ ನಾಟ್ ಗೋಯಿಂಗ್ ಎವ್ರಿ ಡೇ ಟು ಎವ್ರಿ ಆಫೀಸ್. ಒಬ್ಬೊಬ್ರಿಗೆ ಒಂದೊಂದು ಟೀಮ್ 4 ಜನಕ್ಕೆ 3 ಜನಕ್ಕೆ ಇಂಟ್ರೆಸ್ಟ್ ಮಾಡಿದ್ದೀನಿ. ಅದು ಒಬ್ರು ಅಲ್ಲ, ಅವರು ಒಬ್ರು ಇವತ್ತು ಹೋದ್ರೆ ಇನ್ನೊಬ್ರು ಇನ್ನೊಂದ್ ದಿನ ಹೋಗ್ತಾರೆ. ಈ ತರ ಒಟ್ನಾಗ ಅಟ್ ಎನಿ ಮೊಮೆಂಟ್ ಆಫ್ ಎ ಟೈಮ್ ಇದ್ದೇ ಇರ್ತಾರೆ ನಮ್ಮವರು. ಅಂಡ್ ಫ್ರಮ್ ಎವ್ರಿ ಪ್ಲೇಸ್ ಐ ಗೆಟ್ ದಿ ಲೈವ್ ಇನ್ಫಾರ್ಮೇಶನ್. I think the volunteer base has to strengthen up in the right now challenges. Today's challenges anta kelade, one, volunteership has to increase. Next is the victim base has to increase. On a small base you can't try to balance everything. Correct. Balance yavaga idu foundation jor agbidutte, very big population come subscribe into this one, then automatically things start working in the way you expected. ಇಲ್ಲಿ ನಮ್ದ್ರಲ್ಲಿ ಏನಾಗಿದೆ, ಮ್ಯಾಕ್ಸಿಮಮ್ ಕೆಲವ್ರು ಮಾತ್ರ, ಈಗ ಸುರೇಶ್ ಅವರು ಆ ತರದವ್ರು ಕೆಲವ್ರು ಮಾತ್ರ. ಈ ಗ್ರೂಪ್ ಅಲ್ಲಿ, ನಿಮ್ಮ ಗ್ರೂಪ್ ಅಲ್ಲಿ 300 ಜನ ಇದ್ದಾರೆ. ಬೇರೆ ಗ್ರೂಪ್ಗಳು ನಿಮ್ಮ ಪಿಯರ್ ಅಸೋಸಿಯೇಷನ್ಸ್ ಯಾರಿದ್ದಾರೆ ಅವ್ರ ಹತ್ರನು ಒಂದು 500, 1000, 2000 ಇರ್ಬೋದು. ಇದೆಲ್ಲ ಸೇರಿದ್ರು is a fraction of what is remaining. Those who are outside either any of these things, they are the real problem. Correct. Yakantandre, if they choose to be silent or if they choose to remain alien, then the effort gets defeated. Correct. ಹೌದು, ನಿಜ ಹೇಳ್ತಾ ಇರೋದು ನಿಜ. ಅದು ದಿಸ್ ಇಸ್ ಅ ಚಾಲೆಂಜ್. ಯಾಕೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದಿ ಡಿಪಾಸಿಟರ್ಸ್ ನಮ್ಮಲ್ಲಿ ಏನಾಗಿದೆ, by compulsion or by choice, they are not coming forward openly, taking initiatives and working towards that. ಆಗತ್ತೆ, ಎಲ್ಲರೂ ಆಗತ್ತೆ ಏನೋ ಒಂದು ಆಗತ್ತೆ, ಆಗ್ಲಿಲ್ಲ ಅಂತ ಹೇಳಿದ್ರೆ ದೇವ್ರೇ ಆಗತ್ತೆ ಆತರ. ಅಲ್ಲ, ಅದು the reasons could be there, but solution ಹೆಂಗೆ? ಸೊಲ್ಯೂಷನ್ ಇಲ್ಲ ಅದು. ಬಟ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್. ಅದಕ್ಕೆ my entire focus is on trying to put as many people as possible together. ಅಲ್ಲ, ಒಬ್ರು ತಗೊಳ್ಳೋದಕ್ಕಿಂತ my suggestion is I am requesting all these 300 people to take that responsibility as well.
ಇಬ್ಬಿಬ್ಬರನ್ನ ತಂದ್ರು ಎಷ್ಟೋ ಆಗೋಗುತ್ತೆ. ಅವ್ರಿಗೆ ಗೊತ್ತಿರೋ ಒಬ್ರು ಇಬ್ರನ್ನ who are remaining outside, if they try to convince them to come and subscribe to this, that becomes a big effort. Adu unless and otherwise you are already in the group, they have to take that responsibility. It is not one man's responsibility. Correct. Correct. I think that has to sink in. See, the ultimate power is people's power. How people power can make big difference. The whole government shake up. ಅಲ್ಲಿಗೆ ಬುಡಾನೇ ಅಲ್ಲಾಡಿಸ್ಬೋದು, ಗೌರ್ಮೆಂಟ್ ಬುಡ ಅಲ್ಲಾಡಿಸ್ಬೋದು. ಹೌದು. I think we will have to realize our power and we have to come forward. ಹೌದು. ಅದು ಒಂದು that challenge is always there. ಇವಾಗ ಏನಾಗಿದೆ ಅಂದ್ರೆ we have reached a stage where we require less of suggestion, more of involvement. ಹೌದು. And the more number of active people have to come forward. More number of active people involving the activities, more number of people taking initiatives, more number of people telling enthusiastically taking their own initiatives. ಈಗ I will take care of ರೆವಿನ್ಯೂ ಡಿಪಾರ್ಟ್ಮೆಂಟ್ ನಾನು ಹೋಗ್ತೀನಿ, ನಾನೊಂದು ಟೀಮ್ ಮಾಡ್ಕೊಂಡು ನಾವಲ್ಲಿ ಹೋಗಿ ಬರ್ತೀವಿ ಅಂತ, ಅವರು RBIಗೆ ನಾವೊಂದು ಜನ ಹೋಗಿ ಬರ್ತೀವಿ ಅಂತ. ಸೊ ಆತರ ಅವ್ರವ್ರವ್ರ ಈಗ instead of being assigned a job, they will have to take up their own responsibility wherever they are comfortable. Or if they say, no, I am not in a position to do any of these activities, sitting at home, what they can do, I think they will have to figure out. ಅಲ್ಲ, ಮಾಡೋಂತವ್ರ ಜೊತೆಗೆ ಅವ್ರಿಗೆ ಯಾರು ಕಂಫರ್ಟಬಲ್ ಇದಾರೋ ಅವ್ರ ಜೊತೆಗಾರು ಸೇರ್ಕೋಬೇಕು. ಅವ್ರ ಜೊತೆಗಾದ್ರೆ ಸೇರ್ಕೋಬೇಕು. in case if they, ಯಾಕೆಂದ್ರೆ many of them are senior citizens, there is a possibility that they cannot move out of the house without being supervised. So anta ಕೆಲವರು handicap ಇರುವಂತವರು, they can do whatever activity, they can choose an activity that they can do from the house, but sitting idle and doing nothing would be disastrous and a crime ಹೌದು against all our depositors. ಅದನ್ನ ನಮ್ಗೆ ಆದಷ್ಟು ಅದು ನಮ್ಮ ಡಿಪಾಸಿಟರ್ಸ್ ಬೆನ್ನಿಗೆ ಚೂರಿ ಆಗಿದೆ. ಯಾಕಂದ್ರೆ ನಾವು ಯಾರು ರೆಗ್ಯುಲರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ, ರೆಗ್ಯುಲರ್ ಆಗಿ ಯಾರ್ಯಾರು ನಮ್ಮ ಆಕ್ಟಿವಿಟೀಸ್ ಅಲ್ಲಿ ನಾವು ತೋರಿಸ್ತಾ ಇದೀವಿ, ಅವರ ಒಂದು ಎಫರ್ಟ್ ಹೊಳೆಲ್ ಹುಣಸೆಹಣ್ಣು ಕಿವ್ಸ್ದಂಗೆ ಆಗ್ತಾ ಇದೆ. ಬಿಕಾಸ್ ಮೆನಿ ಪೀಪಲ್ ಆರ್ ನಾಟ್ ಕಮಿಂಗ್, ದೇ ಆರ್ ಶೋಯಿಂಗ್ ದೇರ್. ಇವತ್ತು ಈಗ ಇಲ್ಲಿ 45 ಜನ ಬಂದಿದ್ದಾರೆ, 56 57 ತನಕ ಹೋಗಿತ್ತು. ಅದು ಈಗ ಹಿಂದೆ ಮುಂದೆ ಆಗಿ ಇವು ಎಷ್ಟು ಜನ ಏನು, ಎಸ್ ದೇ ಹ್ಯಾವ್ ಸ್ಪೆಂಡ್ ಸಮ್ ಟೈಮ್. ನಾವು ನೋಡೋಣ ರಾಘವೇಂದ್ರ ಬ್ಯಾಂಕ್ ಇಂದ ಇಶ್ಯೂನಲ್ಲಿ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ, ಅಟ್ಲೀಸ್ಟ್ ಒಂದು ಕ್ಯೂರಿಯಾಸಿಟಿಗಾದ್ರೂ ಬಂದಿದಾರಲ್ಲ. ಇವ್ರೆಷ್ಟು ಜನ ಬಂದು ಈ ಎಫರ್ಟ್ ಹಾಕಿ ಇಲ್ಲಿ ಬಂದಿರುವಂತಹದ್ದು ಏನ್ ಎಫರ್ಟ್ ಇದೆ, ಆ ಎಫರ್ಟ್ ಹೊಳೆಯಲ್ಲಿ ಹುಣಸೆಹಣ್ಣು ಕಿವ್ಸ್ದಂಗೆ ಆಗುತ್ತೆ ವೆನ್ ದೇರ್ ಆರ್ ಸೋ ಮೆನಿ ಅದರ್ ಪೀಪಲ್ ಸಿಟ್ಟಿಂಗ್ ಅಟ್ ಹೋಮ್ ಅಂಡ್ ಡೂಯಿಂಗ್ ನಥಿಂಗ್. ಸೊ ಅಲ್ಲ, ಇದು ಇಟ್ ಈಸ್ ಇನ್ ರಿಡಿಕ್ಯುಲಸ್. 30 less than 50 or around 50 people trying to make some difference for thousands of people andre idu is really imbalanced. It is very imbalanced view. Because 1000 people also, all 1000 people are completely incapacitated and they are completely occupied and they are completely unbothered antandre then how. Sir, I'll just come into the discussion. 1 minute ಬರ್ತೀನಿ ಸರ್. ಈಗ ಒಬ್ಬೊಬ್ಬ ಪೀಪಲ್ 45 ಜನರಲ್ಲಿ ಸರ್ ಒಂದ್ 30 ಜನಕ್ಕೆ ಒಂದು ಫೇಸ್ಬುಕ್ ಅಕೌಂಟ್ ಇರುತ್ತೆ. ಒಬ್ರೊಬ್ರು ಅಕೌಂಟ್ ಅಲ್ಲೂ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ 300-400 ಜನ ಅವ್ರ ರಿಲೇಟಿವ್ಸ್ ಇರ್ತಾರೆ ಸರ್. ಓಕೆ, ಪ್ರತಿಯೊಬ್ರು ನೋಡ್ತಾ ಇರ್ತಾರೆ. ನಾವ್ ಅನ್ಕೊಂಡಂಗೆ ಜಸ್ಟ್ 45 ಅಲ್ಲ, ಇದು 4,500 ಜನ ವ್ಯೂಸ್ ಆಗುತ್ತೆ. ನಾನೇ ನೋಡಿದ್ದೇನೆ ಸರ್. ನಮ್ಮ ಶಾಮಣ್ಣ ಪಾರ್ಕ್ ಆಗ್ಲಿ, ನಮ್ಮ ಬ್ಯೂಗಲ್ ರಾಕ್ ಆಗ್ಲಿ, ಈ ನಮ್ಮ ಬ್ಯಾಂಕ್ ಇಶ್ಯೂಸ್ ಮಾತಾಡ್ತಾನೆ ಇರ್ತಾರೆ. ನಮ್ಮ ಬ್ಯೂಗಲ್ ರಾಕ್ ಅಲ್ಲಿ ಮುಂಚೆ ರಾಜಕೀಯ ಮಾತಾಡೋರು, ಆ ಪಾರ್ಟಿ ಹಿಂಗೆ, ಈ ಪಾರ್ಟಿ ಹಿಂಗೆ ಅಂತ. ನಮ್ ಬ್ಯಾಂಕ್ ಇಶ್ಯೂಸ್ ಅವ್ರು ವಾಕ್ ಮಾಡ್ಬೇಕಾದ್ರೆ ದೇ ಕೀಪ್ ಆನ್ ಸ್ಪೀಕಿಂಗ್. ನಮ್ಮ ಎಕ್ಸ್ಪೆಕ್ಟೇಷನ್ ಅಂದ್ರೆ ಇದು ಒಂದು ವೈರಲ್ ಆಗ್ಬೇಕು ಪ್ರತಿನಿತ್ಯನೂ. ಅದು ಈ ನ್ಯೂಸ್ ಅನ್ನೋದು ಒಂಥರ ಬ್ರೇಕಿಂಗ್ ನ್ಯೂಸ್ ಆಗಿ ಬಿಸಿ ಇಡ್ಲಿ ತರ ಮೂವ್ ಆಗ್ಬೇಕು ಸರ್. ಇಟ್ ಈಸ್ ನಾಟ್ ಅಂದ್ರೆ ಒಬ್ಬರೊಬ್ರು ಅವ್ರ ರಿಲೇಟಿವ್ಸ್ ಇರ್ತಾರೆ, ಅವ್ರ ರಿಲೇಟಿವ್ಸ್ ಇರ್ತಾರೆ, ಒಂದೊಂದು ಫೇಸ್ಬುಕ್ ಅಕೌಂಟ್ ಅಲ್ಲ. ಇಲ್ಲಿ ಸಮಸ್ಯೆ ಆಗಿರೋದೇ ಅಲ್ಲಿ. ಏನಾಗುತ್ತೆ, ನಾನು ಗುರುರಾಘವೇಂದ್ರ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಟ್ಟಿರೋದು ನಮ್ಮ ರಿಲೇಷನ್ಸ್ ಅವ್ರಿಗೆಲ್ಲ ಗೊತ್ತಾಗ್ತಿರೋ ಎಲ್ಲ ಒಂದು ಮೂತಿ ತೀವ್ತಾರೆ ನಮ್ದು ಅಂತ, ಅದೊಂದು ಸ್ಟಿಗ್ಮಾ ಇದೆ. ಕರೆಕ್ಟ್ ಸರ್, ಆ ಸ್ಟಿಗ್ಮಾ ನಾವು ಬರಬೇಕು ಸರ್. ಕರೆಕ್ಟ್ ಅದು. ಅದು ಯಾಕಂದ್ರೆ ಆ ಸ್ಟಿಗ್ಮಾ ಇಟ್ಕೊಂಡು ನಾವು ಹೋರಾಟ ಮಾಡಕ್ ಆಗಲ್ಲ. ಆ ಸ್ಟಿಗ್ಮಾಗಳನ್ನ ತೆಗೆದುಹಾಕಿ ನಾವು ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ವಿ ವಿಲ್ ಹ್ಯಾವ್ ಟು ಗೆಟ್ ಅವೇ ಫ್ರಮ್ ಆಲ್ ದಿಸ್. ವಿ ವಿಲ್ ಹ್ಯಾವ್ ಟು ಫೋಕಸ್ ಆನ್ ಅವರ್ ಸ್ಟ್ರಗಲ್ ಇನ್ಸ್ಟೆಡ್ ಆಫ್
ಗೆಟಿಂಗ್ ಬಾದರ್ಡ್ ಅಬೌಟ್ ವಾಟ್ ಅದರ್ಸ್. ಬೇರೆಯವ್ರು ಏನ್ ತಿಳ್ಕೋದ್ರೆ ನಮ್ ದುಡ್ಡು ಅವ್ರು ಯಾರು ಬರಲ್ಲ, ಕೊಡೋದಕ್ಕೆ ಯಾರು ಬರಲ್ಲ. ಹೌದು ಸರ್, ನಾವು ಎಷ್ಟೆಷ್ಟೋ ಇಶ್ಯೂಸ್ಗಳು ಡಿಸ್ಕಸ್ ಮಾಡ್ತೀವಲ್ಲ ಸರ್. ಒಂದು ದಿವಸಕ್ಕೆ ನಾನು ಯೂಟ್ಯೂಬ್ ಓಪನ್ ಮಾಡಿ ಫೇಸ್ಬುಕ್ ಓಪನ್ ಮಾಡಿದ್ರೆ ಎಷ್ಟೆಷ್ಟೋ ಇಶ್ಯೂಸ್ ಎಷ್ಟೆಷ್ಟೋ ವಿಧಾನವಾಗಿ ಹೋಗಿ ಒಂದು ರೇಂಜ್ ಮಟ್ಟಕ್ಕೆ ಹೋಗ್ಬಿಟ್ಟಿರುತ್ತೆ. ಅದು 1% ಡೆಫಿನೆಟ್ಲಿ ದೇ ಕ್ಯಾನ್ ಮೇಕ್ ಎ ಚಾಯ್ಸ್. ಈಗ ನಾನು ಹೇಳ್ದಂಗೆ 45 ಜನ ಅಂತ ನಾವು ಅನ್ಕೊಂಡಿದೀವಿ, ಬಟ್ ಆ 45 ಜನ ಇನ್ನೊಂದು 100 ಅಂದ್ರೂ ಒಂದು 4,500 ಜನ ಮಿನಿಮಮ್ ನೋಡ್ದ ಒಂದು ಲೆಕ್ಕ ಸರ್ ಅದು. ಅದೇ ಅದು ಅವರು ಇನ್ನೊಂದೇನಂತ ಹೇಳಿದ್ರೆ ಸ್ವಲ್ಪ ಟೆಕ್ನಾಲಜಿಕಲ್ ಆಗಿ ಅವ್ರಿಗೆ ಒಂದು ಕೊಡ್ಬೇಕಾಗತ್ತೆ. ಏನಂತ ಹೇಳಿದ್ರೆ ಈಗ ನೀವು ಫೇಸ್ಬುಕ್ ಪೇಜ್ ನೀವು ನೋಡಿದಾಗ ಅದನ್ನ ನಿಮ್ ಫೇಸ್ಬುಕ್ ಪೇಜ್ ಶೇರ್ ಮಾಡಿದ್ರೆ ಇಟ್ ವಿಲ್ ರೀಚ್ ಸೋ ಮೆನಿ ಪೀಪಲ್. ಈಗ ಅವ್ರ ಅದು ಒಂದು ಶೇರಿಂಗ್ ಆಗಿ ಹೋಗಿ ನೆಟ್ವರ್ಕ್ ತರ ಅದು ಒಂಥರ ಇಂಪ್ಲೋಷನ್, ಕ್ರಿಯೇಟ್ ಅ ಬಿಗ್ ಇಂಪ್ಲೋಷನ್. ಅದು ಒಳಗಡೆಯಿಂದನೇ ಎಲ್ಲಾ ಕಡೆ ಸ್ಪ್ರೆಡ್ ಆಗೋಗುತ್ತೆ. ಇತರ ಮಳೆ ಬಂದಾಗ ನೀರ್ ಹೇಗೆ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಯಾಕಂದ್ರೆ ಪ್ರತಿ ಒಬ್ಬರ ಹತ್ರನು ಮೊಬೈಲ್ ಇದೆ ಸರ್. ಮೊಬೈಲ್ ಇಲ್ದಿರೋರು ತುಂಬಾ ಕಡಿಮೆ. ಐ ಥಿಂಕ್ ಎಲ್ಲೋ ಒಂದು 5% 10% ಮೊಬೈಲ್. Probably Jagdish, next time I think even Muralidhar also can help us. Next week ಅಥವಾ next session ಯಾವಾಗ ಮಾಡ್ತೀವಿ Zoom session, I think we will exclusively keep it for our technological advancement. ನಮ್ಮ ಟೆಕ್ನಾಲಜಿಕಲ್ ನಾಲೆಡ್ಜ್ ಏನಿದೆ ಅದನ್ನ ಎನ್ಹಾನ್ಸ್ ಮಾಡೋದಕ್ಕೆ we can dedicate one full day program. ಅದನ್ನ ಮಾಡೋಣ. ಮುರಳೀಧರ್ ಸರ್ ಮಾಡ್ಬೋದು. ಅವ್ರ ಮೊಬೈಲ್ ಇಂದ ಯಾವ ತರ ಅವರು ಮೊಮೆಂಟ್ ಹೆಂಗೆ ವೈರಲ್ ಮಾಡ್ಬೋದು, ಏನ್ ವೇಸ್ ಇದೆ. ಯಾರು ಮನೆಯಿಂದ ಆಚೆಗೆ ಬರೋದೇ ಬೇಕಾಗಿಲ್ಲ, ಆಚೆಗೆ ಬರೋದ್ ಬೇಕಾಗಿಲ್ಲ. ಅವ್ರ ಮೊಬೈಲ್ ಇಂದಾನೇ ಏನ್ ಹೇಳ್ತಾರಲ್ಲ, ತಾಯಿ ಅಂತ ಹೇಳ್ತಾರಲ್ಲ ತೆಲುಗಿನಲ್ಲಿ, ಬೆಟ್ಟನ ಅಲ್ಲಾಡಿಸಬಹುದು ಅಂತ, ಆ ರೀತಿ ಮಾಡಬಹುದು. ಅದ್ರ ಬಗ್ಗೆ ನೆಕ್ಸ್ಟ್ ಒಂದ್ ಕೆಲಸ ಮಾಡೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ, ನೆಕ್ಸ್ಟ್ ಝೂಮ್ ಸೆಷನ್ ಯಾವಾಗ ಹೇಗೆ ಕರ್ನಾಟಕದಲ್ಲಿ ನಮ್ಮ ಸೀರಿಯಲ್ ಗಳು ಫೇಮಸ್ ಆಗ್ತಾ ಇದೆಯೋ, ಈ ನಮ್ಮ ಬ್ಯಾಂಕ್ ಇಶ್ಯೂಸ್ ಪ್ರತಿ ಒಂದು ಮನೇಲೂ ಮನೆ ಮಾತು ಆಗ್ತಾ ಇರಬೇಕು. ಅವಾಗ ಖಂಡಿತವಾಗೂ ಬಿಸಿ ಮುಟ್ಟುತ್ತೆ ಸರ್. ನನ್ಗೆ ಆ ಕಾನ್ಫಿಡೆನ್ಸ್ ಇದೆ ನಿಜವಾಗ್ಲೂ. ನಾನು ತಿರುಪತಿಗೆ ಹೋದಾಗ ವೆಂಕಟರಮಣ ಸ್ವಾಮಿ ಪ್ರತಿದಿನ ನಾನು ಅದೇ ಕೇಳ್ಕೊಂತೀನಿ, ಈ ಒಂದು ಇಶ್ಯೂಸ್ ಅಲ್ಲಿ ತುಂಬಾ ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಬೇಗ ಈ ಒಂದು ಇದು ರಿಯಲೈಸ್ ಆಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಡೆಫಿನೆಟ್ಲಿ ಸರ್, ವಿಲ್ ಕೀಪ್ ಇಟ್ ಫಾರ್. Korlagonda Seenu has got all the leadership qualities, Harish. Jagdish sir, Jagdish. So what we will do is next session we will keep it for all our technologically challenged people to get acquainted with the technology and how we can use the social media in creating an implosion of our problem. ಈ ಪ್ರಾಬ್ಲಮ್ ನ ಹೇಗೆ ಕಂಪ್ಲೀಟ್ ಗ್ರೌಂಡ್ ಸ್ವೆಲ್ ಮಾಡಿ ಎಲ್ಲಾರ್ಗು ಹೋಗಿ ಗಬ್ಬೆದ್ದೋಗ್ಬೇಕು ಸಿಚುವೇಶನ್. ವಿ ಹ್ಯಾವ್ ಟು ಕ್ರಿಯೇಟ್ ಸಚ್ ಅ ಸ್ಟರ್. ಏನಿಲ್ಲ, ಈ ಮನೆಯಿಂದ ಆಚೆಗೆ ಬರೋದೂ ಬೇಡ, ಮನೆಯಲ್ಲಿ ಇದ್ಕೊಂಡೇನೆ ಇದನ್ನು ದೊಡ್ಡ ವೈರಲ್ ಮಾಡಿ ವಿಡಿಯೋಗಳನ್ನ ಅಥವಾ ನಾವು ಏನ್ ಮಾತಾಡ್ತೀವಿ ಅದನ್ನ ಶೇರ್ ಮಾಡಿ 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 ಇದು ಕಂಪ್ಲೀಟ್ ಇಂಪ್ಲೋಷನ್ ಕ್ರಿಯೇಟ್ ಆದ್ರೆ it will definitely create a lot of pressure. That is what Jagdish is trying to say, and he has been telling this to me from quite some time. So we will create that next session. So ಮುರಳೀಧರ್ ಮತ್ತೆ ನೀವು ಜಗದೀಶ್ ಇಬ್ರು ಸೇರ್ಕೊಂಡು ಇದನ್ನ ಇನಿಷಿಯೇಟಿವ್ ತಗೊಂಡ್ ಮಾಡಕ್ಕಾಗತ್ತಾ ಅಂತ. ಇದು ನಾನು ಹೇಳೋದು ಏನಂದ್ರೆ, ಈಗ ವಿಕ್ಟಿಮ್ಸ್ ಯಾರಿದ್ದಾರೆ ಅತಿ ಟೆಕ್ನಾಲಜಿನೂ ಏನು ಬೇಕಾಗಿಲ್ಲ. ಅವರು ಸ್ವಂತ ಡೈಲಿ ಕಾಂಟ್ಯಾಕ್ಟ್ ಅಲ್ಲಿ ಇರೋಂಥವ್ರಿಗೆ ಅವ್ರಿಗೆ ಗೊತ್ತಿದ್ದಾರೆ ಯಾರು ರಿಯಲಿ ವಿಕ್ಟಿಮ್ಸ್ ಅಂತ. ಎಕ್ಸ್ಪ್ಲೋರೇಷನ್ಸ್ ಮಾಡೋದ್ ಬೇಕಾಗಿಲ್ಲ ನನಗೆ. ಐ ಆಮ್ ಶೂರ್ ದಟ್ ಲಾಟ್ ಆಫ್ ದೀಸ್ ಪೀಪಲ್ ಆರ್ ಆಲ್ಸೋ ಸ್ಪೀಕಿಂಗ್ ಟು ಅದರ್ ಪೀಪಲ್ ಅಂಡ್ ವರ್ಡ್ ಆಫ್ ಮೌತ್ ಅಲ್ಲಿ ಇವ್ರು ಅವ್ರಿಗೆ ನ್ಯೂಸ್ ತರ ಕೊಡ್ತಾ ಇದ್ದಾರೆ. ಇದು ಆ ನ್ಯೂಸ್ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿಂದ ಅವರು ನ್ಯೂಸ್ಗೋಸ್ಕರ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ ಬದಲು ಆಕ್ಟಿವ್ನೆಸ್ ಗೆ ನ್ಯೂಸ್ ಇಂದ, ಈಗ ಅವ್ರು ಹೇಳ್ದಂಗೆ ಜಗದೀಶ್ ಹೇಳ್ದಂಗೆ ಇದು ವೈರಲ್ ಆಗ್ತಾ ಇರ್ಬೋದು, ದೇ ಮೇ ಬಿ ಟಾಕಿಂಗ್ ಬಟ್ ದೇ ಆರ್ ಓನ್ಲಿ ಲಿಸ್ನಿಂಗ್ ಇಟ್, ದೇ ಆರ್ ನಾಟ್ ಆಕ್ಟಿವ್. There is a difference between hearing it and becoming an active. ಈ ಆಕ್ಟಿವ್ ಮೋಡ್ ತರಬೇಕು, ಟ್ರಾನ್ಸಿಷನ್ ಆಗಬೇಕು ಅವ್ರು ಆಕ್ಟಿವ್ ಮೋಡ್ಗೆ. ಫಸ್ಟ್ ಇದ್ರ ವೈರಲ್ ಮೋಡ್ ಬರ್ಲಿ, ದೆನ್ ವಿ ವಿಲ್ ಟೇಕ್ ಸ್ಟೆಪ್. ಹೌದು, ಏನ್ ಮಾಡಕ್ ನಾವು ವಿ ಹ್ಯಾವ್ ಟು ಗೋ ವಿತ್ ದ ಪೇಸ್ ಆಫ್ ಅವರ್ ಡೆಪಾಸಿಟರ್ಸ್. ವಿ ಕೆನಾಟ್ ಕ್ರಿಯೇಟ್ such a pace that our depositors cannot cope up with. ಒಂದು ಫಸ್ಟ್ ಲೆವೆಲ್ ಈಸ್ ದೇ ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಒನ್ ಆಫ್ ದೀಸ್ ಅಸೋಸಿಯೇಷನ್ಸ್ ಹೂ ಆರ್ ಆಲ್ರೆಡಿ ಸ್ಟ್ರಗಲಿಂಗ್. ಸೆಕೆಂಡ್ ಲೆವೆಲ್ ಈಸ್ ಫ್ರಮ್ ದ ಸಬ್ಸ್ಕ್ರಿಪ್ಷನ್ ದೇ ಹ್ಯಾವ್ ಟು ಗ್ರಾಜುಯೇಟ್ ಟು ಆಕ್ಟಿವಿಸಮ್. ಕರೆಕ್ಟ್. Once they are subscribed, then they cannot remain outside and become active. That is never possible.
one of these associations they have to come, one of the platforms they have to come, and from there they have to graduate to the activism. Only then the differences can be made. Correct. ಈಗ ನಮ್ಮ ವೇದಿಕೆ ಅವ್ರದ್ದು ಇದೆ ಸರ್, ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಮುರಳೀಧರ್ ಸರ್. ಬಟ್ ಈಗ ನಮ್ಗೆ ಪಾರ್ಟಿಸಿಪೇಷನ್ ಮತ್ತೆ ಪಾರ್ಟಿಸಿಪೇಷನ್ 300-400 ಜನ ಇದೆ, ಆಕ್ಟಿವಿಸಮ್ ಲೆಸ್ ದನ್ 50 ಇದೆ ಸರ್. ನಾನು ಮುರಳೀಧರ್ ಸರ್ ಕರೆಕ್ಟ್ ಸರ್. ಈಗ ನಮ್ಗೆ ಏನಾದ್ರು ಆರೋಗ್ಯದಲ್ಲಿ ಏರುಪೇರು ಆದ್ರೆ ಸರ್, ನಮ್ಮ ಹತ್ರದ ಜನಗಳಂದ್ರೂ ಒಂದ್ 20-30 ಜನ ಬರ್ತಾರೆ ಸರ್. ನಮ್ಮ ಫ್ರೆಂಡ್ಸ್ ಒಂದ್ 20 ಜನ ಅನ್ಕೊಳ್ಳಿ, ನಮ್ಮ ರಿಲೇಟಿವ್ಸ್ ಒಂದ್ 20 ಜನ ಅನ್ಕೊಳ್ಳಿ. ಇದು ಒಂದು ತರ ಅಪಘಾತನೇ. ಇದು ಫೈನಾನ್ಷಿಯಲ್ ಆಕ್ಸಿಡೆಂಟ್ ಅಂತೀವಲ್ಲ, ಅಂದ್ರೆ ಕಷ್ಟಪಟ್ಟಿದ್ದ ದುಡ್ಡು ಇಟ್ಬಿಟ್ಟು ಬ್ಲಾಕ್ ಆಗಿರೋದು, ಇದು ಒಂಥರ ಅಪಘಾತನೇ, ಆರ್ಥಿಕ ಅಪಘಾತ ಇದು. ಅಂದ್ರೆ ಒಬ್ಬರಿಗೆ ಸರ್ ಒಂದು ಜೀವನಮಾನ ಪರ್ಯಂತ ಒಬ್ಬರಿಗೆ ಒಂದು 30 ಜನ ಒಂದ್ ಕ್ಲೋಸ್ ಅಂತ ಇದ್ದೇ ಇರ್ತಾರೆ ಸರ್. ಫೇಸ್ಬುಕ್ ಅಲ್ಲಿ 1000 ಜನ ಫಾಲೋವರ್ಸ್, 1000 ಜನ ಫ್ರೆಂಡ್ಸ್ ಇದ್ರು ಒಬ್ಬ ವ್ಯಕ್ತಿಗೆ ಅವ್ರ ರಿಲೇಟಿವ್ಸ್, ಅವ್ರ ಚಿಕ್ಕಪ್ಪ, ಅವ್ರ ದೊಡ್ಡಪ್ಪ ಅಥವಾ ಅವ್ರ ಚಿಕ್ಕಮ್ಮ, ಅಂದ್ರೆ ಅವ್ರ ಸರ್ಕಲ್ ಅಲ್ಲೇನೆ ಒಂದ್ 10 ಜನ ಕ್ಲೋಸ್ ರಿಲೇಟಿವ್ಸ್, ಒಂದ್ 20 ಜನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಇದ್ದೇ ಇರ್ತಾರೆ. ಹೌದು. ಅವ್ರು ನಮ್ಮ ಈ ಒಂದು ಮೊಮೆಂಟ್ ಇಂದ ಅವ್ರಿಗೂ ಒಂದು ಬಿಸಿ ತಟ್ಟಿ ಒಂದಷ್ಟು ಜನಕ್ಕೆ ಶೇರ್ ಮಾಡ್ತಾರೆ. ವಿತ್ ಇನ್ ಅ ಟಚ್ ಒಂದು ಇಶ್ಯೂ ಅನ್ನೋದು ಫುಲ್ ವೈರಲ್ ಆಗುತ್ತೆ ಸರ್. ಅಲ್ಲ, ಈಗ ಅದನ್ನ ಮಾಡ್ಬೇಕು, ಅದನ್ನ ಈಗ ನಾವು ತರ್ಬೇಕು ಅದನ್ನ. ಈಗ ನಮ್ಗೆ ಕಾಣೋದೇನಪ್ಪಾ ಅಂದ್ರೆ ಆಕ್ಟಿವಿಸಮ್ ಕಾಣುತ್ತೆ. ಅವ್ರು ನೀವ್ ಹೇಳ್ದಂಗೆ ಅವರು ನ್ಯೂಸ್ ತರ ಪ್ಯಾಸಿವ್ ಆಗಿ ಇರ್ಬೋದು, ಪ್ಯಾಸಿವ್ ಆಗಿ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂತ ಇರ್ಬೋದು, ಬಟ್ ಅದು ನಮಗೇನು ಪ್ರಯೋಜನಕ್ಕೆ ಬರಲ್ಲ. ನಮಗೆ ಪ್ರಯೋಜನಕ್ಕೆ ಬರೋದು ಇಲ್ಲಿ ಆನ್ ಗ್ರೌಂಡ್ ಬಂದಾಗ ಸರ್. ಡೈಲಿ ಏನೋ ಒಂದ್ ಮಾತಾಡ್ತಾ ಇರ್ತೀವಿ ಸರ್, ಯಾವುದೋ ಒಂದ್ ಮಾತಾಡ್ತಾ ಇರ್ತೀವಿ. ಜಗದೀಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ. ಸರ್ ಎವ್ರಿ ಡೇ ಯಾವುದೋ ಒಂದು ಇಶ್ಯೂಸ್ ಮಾತಾಡ್ತಾನೆ ಇರ್ತೀವಿ ಸರ್. ಅಲ್ಲಿ ಆ ರೇಟ್ ಇದಾಯ್ತು, ಇಲ್ಲಿ ಇದಾಯ್ತು, ಅಲ್ಲಿ ಮಳೆ ಆಯ್ತು, ಇಲ್ಲಿ ಬೆಳೆ ಆಯ್ತು, ಅವ್ರಿಗೆ ಇದಾಯ್ತು ಅಂತ ಡೈಲಿ ಒಂದು ಇಶ್ಯೂಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ನಮ್ಮ ಇಶ್ಯೂ ಅನ್ನೋದು ಫೋಕಸ್ ಆಗ್ತಾ ಇಲ್ಲ ಇಲ್ಲಿ. ಸೊ ಒನ್ಸ್ ನಾವು ಸ್ವಲ್ಪ ಇದು ಮಾಡ್ತಾ ಹೋದಾಗ ನಮ್ಮ ಇಶ್ಯೂಸ್ ಡೈಲಿ ಫೋಕಸ್ ಆಗ್ತಾ ಹೋಗುತ್ತೆ. ಖಂಡಿತವಾಗೂ ಇದರಲ್ಲಿ ಒಂದು ಸಕ್ಸಸ್ ಇದ್ದೇ ಇದೆ ಸರ್. ಎವ್ರಿಬಡಿ ಕ್ಯಾನ್ ಡೂ ಇಟ್. ಎಲ್ಲರಲ್ಲೂ ನಾವು ಸೋಷಿಯಲ್ ಮೀಡಿಯಾನ ಮತ್ತೆ ಅದ್ರ ಪವರ್ನ we cannot underestimate the power of social media in sir. Very powerful sir. Next to future array sir is a very powerful tool. So I think now we have to explore each and every horizon. So we will definitely look into idna. I think we will use social media as a very powerful tool. We will sharpen our social media tool, and we will definitely make let us see how. Of course, ಈ ಆಕ್ಟಿವಿಸಮ್ ನಲ್ಲಿ ಏನಾಗುತ್ತೆ, ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಡೈಮೆನ್ಷನ್ಸ್ ಇದೆ. ಒಂದು ಈ ಗೌರ್ಮೆಂಟ್ ಇಂದ ಕಿತ್ತಾಡೋದು, ಒಂದು ಗ್ರೌಂಡ್ ಅಲ್ಲಿ ಕಿತ್ತಾಡೋದು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡೋದು, ಇನ್ನೊಂದು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕಿತ್ತಾಡೋದು. ಈ ತರ ಬೇರೆ ಬೇರೆ ಡೈಮೆನ್ಷನ್ಸ್ ಎಲ್ಲ ಇದೆ. ಸೊ ಈ ಎಲ್ಲ ಡೈಮೆನ್ಷನ್ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ವಿ ವಿಲ್ ಹ್ಯಾವ್ ಟು ಮೇಕ್ ಅಟ್ಲೀಸ್ಟ್ ಯಾವ್ದಾದ್ರು ಅಟ್ಲೀಸ್ಟ್ ಒಂದು 2 to 3 ಡೈಮೆನ್ಷನ್ ಅಲ್ಲಿ ವಿ ವಿಲ್ ಹ್ಯಾವ್ ಟು ಮೇಕ್ ಅ ಹೆಡ್ವೇ. ಐ ಥಿಂಕ್ ಇದರಲ್ಲಿ ಗೌರ್ಮೆಂಟ್ ಅಥವಾ ಕೋರ್ಟು ಅಥವಾ ಇದರಲ್ಲಿ ಜನಗಳ ಪಾರ್ಟಿಸಿಪೇಷನ್ ವೆರಿ ಲಿಮಿಟೆಡ್. ಬಟ್ ಸೋಷಿಯಲ್ ಮೀಡಿಯಾ ಇಸ್ ದಿ ಓನ್ಲಿ ಡೈಮೆನ್ಷನ್ ವೇರ್ ಎವ್ರಿಬಡಿ ಕ್ಯಾನ್ ಇನ್ವಾಲ್ವ್ ದೆಮ್ಸೆಲ್ಫ್, ಅಂಡ್ ಮೋರ್ ಪೀಪಲ್ ಗೆಟಿಂಗ್ ಇನ್ವಾಲ್ವ್, ಮೋರ್ ವಿಲ್ ಬಿ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರಲ್ಲ ಹಾಗೆ, ಹೆಚ್ಚಿನ ಜನ ಇದರಲ್ಲಿ ಇನ್ವಾಲ್ವ್ ಆದಷ್ಟು ಅದರ ರಿಸಲ್ಟ್ ಇಟ್ ವಿಲ್ ಮಲ್ಟಿಪ್ಲೈ ಎಕ್ಸ್ಪೋನೆನ್ಷಿಯಲಿ, ಜೆಮೆಟ್ರಿಕಲ್ ಇದಾಗುತ್ತೆ. ಸೊ ಐ ಥಿಂಕ್ ಜಗದೀಶ್ ಹೇಳ್ದಂಗೆ, ಐ ಥಿಂಕ್ ಜಗದೀಶ್ ಯು ವಿಲ್ ಹ್ಯಾವ್ ಟು ಟೇಕ್ ದಿ ಇನಿಷಿಯೇಟಿವ್. Sure sir. Next session I will give it to you. You make a headway in making our depositors and our members understand the importance of technology and how to use this as a tool and how to create viral news. ಅದನ್ನ ಮಾಡೋದಕ್ಕೆ ಒಂದು ಪ್ರಿಪರೇಷನ್ ಮಾಡ್ಕೊಂಡು ನೆಕ್ಸ್ಟ್ ಸೆಷನ್ ಅಲ್ಲಿ ಸೇರೋಣ ಸರ್. Sure. Okay. That is a very good part of our discussion. ಬೇರೆ ಇನ್ನೇನಾದ್ರೂ ಆಡ್ ಮಾಡೋದಿದೆಯಾ ಯಾರಿಗಾದ್ರೂ? ಮುರಳೀಧರ್ ಅವರೇ? ಇನ್ನೇನಿಲ್ಲ, ಸ್ವಲ್ಪ ಲಿಂಕ್ಡ್ಇನ್ ಅಲ್ಲಿ ನಿಮ್ಮ ಇವೆಂಟ್ ಕ್ರಿಯೇಟ್ ಮಾಡಿ, ಯಾಕಂದ್ರೆ ಅದು ಆಟೋಮೆಟಿಕ್ ಆಗಿ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಒಂದು ಸಜೆಷನ್ ಕೊಟ್ಟಿದ್ದೆ, ನೆಕ್ಸ್ಟ್ ಟೈಮ್ ಇಂದ ಮಾಡಿ. ಅಲ್ಲ, ಲಿಂಕ್ಡ್ಇನ್ ಅಲ್ಲಿ ನಾನು ಮಾಡಿದ್ದೆ, ಬಟ್ ಐ ಡು ನಾಟ್ ಹ್ಯಾವ್ ದಟ್ ಮಚ್ ಆಫ್ ರೀಚ್ ಇನ್ ಲಿಂಕ್ಡ್ಇನ್.
ಲಿಂಕ್ ಕಳ್ಸಿದ್ನಲ್ಲ ನಾನು, ಅಲ್ಲೊಂದು ಕ್ರಿಯೇಟ್ ಮಾಡಿ ಒಂದ್ಸಾರಿ ಮಾಡಿ ನಿಮಗೆ ಗೊತ್ತಾಗುತ್ತೆ. ಜಾಸ್ತಿ ಕಾಂಪ್ಲಿಕೇಟೆಡ್ ಏನಿಲ್ಲ, ಸ್ವಲ್ಪ ಒಂಚೂರು ನೀವು ಇಂಟ್ರೆಸ್ಟ್ ತಗೋಬೇಕಷ್ಟೇ. ಅದೇ ಅದ್ ಮಾಡ್ತೀನಿ ನಾನು ಈ ವಾರ ಕೂತ್ಕೊಂಡು ಅದನ್ನ ವರ್ಕೌಟ್ ಮಾಡ್ತೀನಿ ಅದನ್ನ. ಸೊ ವಿ ಹ್ಯಾವ್ ಟು ಫಸ್ಟ್ ಕ್ರಿಯೇಟ್ ಸೋಷಿಯಲ್ ಮೀಡಿಯಾದ ಅದೊಂದು ಸ್ವೆಲ್ ಮಾಡಿ ಒಂದು ವೈರಲ್ ಮಾಡ್ಲೇಬೇಕಾಗುತ್ತೆ ಅದನ್ನ. ಸೊ ಐ ಥಿಂಕ್ ನೆಕ್ಸ್ಟ್ 2 to 3 ಸೆಷನ್ಸ್ ಅಲ್ಲಿ ಅದೊಂದು ದೊಡ್ಡ ಇನಿಷಿಯೇಟಿವ್ ಆಗ್ಬೇಕಾಗತ್ತೆ ಅದನ್ನ. ಅಂಡ್ ಇನ್ ದ ಮೇನ್ ಟೈಮ್ ಲೆಟ್ ಅಸ್ ಸಿ ಆಲ್ಸೋ ಎಕ್ಸ್ಟರ್ನಲಿ ವಾಟ್ ಅದರ್ ಇನಿಷಿಯೇಟಿವ್ಸ್ ವಿ ಕ್ಯಾನ್ ಟೇಕ್ ಅನ್ನೋದನ್ನು ನೋಡೋಣ. ಬೇರೆ ಯಾರಿಗಾದ್ರೂ ಏನಾದ್ರೂ ಮಾತಾಡೋದು, ಬೇರೆ ಎನಿಬಡಿ ಎಲ್ಸ್ ವಾಂಟ್ಸ್ ಟು ಶೇರ್ ಎನಿಥಿಂಗ್, ವಾಂಟ್ಸ್ ಟು ಸೇ ಎನಿಥಿಂಗ್, ವಾಂಟ್ಸ್ ಟು ಸಜೆಸ್ಟ್ ಎನಿಥಿಂಗ್? ಪ್ರಕಾಶ್, ನೀವೇನಾದ್ರೂ ಹೇಳ್ಬೇಕು ಅಂತಿದ್ದೀರಾ? ಬೇರೆ ಯಾರಾದ್ರೂ ಏನಾದ್ರೂ ಹೇಳ್ಬೇಕು ಅಂತಿದ್ದೀರಾ? ಸರ್, ಯಾಕೋ ದೊಡ್ಡ ಇನ್ವೆಸ್ಟರ್ಸ್ 100 ಜನ ಇದ್ದಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ನಾವು. ಅವ್ರು ಯಾಕೆ ಹೆಸಿಟೇಟ್ ಮಾಡ್ತಾ ಇದ್ದಾರೆ? ಅಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದು ಐ ಆಮ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಅಲ್ಲ, ಅವ್ರಿಗೆ ಕನ್ವಿನ್ಸ್ ಮಾಡೋಣ, ಇದರಿಂದ ಏನೂ ಆಗಲ್ಲ, ಇದು ನಮ್ಮ ಹಕ್ಕು. ಸರ್, ಹಕ್ಕು ನಿಮ್ದಲ್ಲ, ಕಳ್ಕೊಂಡಿದೀವಿ ನಾವು. ನನಗೆ 1 ಲಕ್ಷ ದೊಡ್ಡದು, ಇನ್ನೊಬ್ಬರಿಗೆ 1 ಕೋಟಿ ದೊಡ್ಡದು, ಇನ್ನೊಬ್ಬರಿಗೆ 10 ಕೋಟಿ ದೊಡ್ಡದು. ಅಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಹೇಳೋದು ಫಸ್ಟ್. ಬರ್ದೋದ್ರೆ ಕ್ರಿಮಿನಲ್ ಆಕ್ಟಿವ್ ಆಗುತ್ತೆ ಇಲ್ಲ. ಒಬ್ರು ಒಳ್ಳೆ ಸಜೆಷನ್ ಕೊಟ್ರು. ಈಗ ಅವ್ರು ದೂರ ಉಳಿದು ಬಿಟ್ರೆ ಆಕ್ಚುಲ್ ಆಗಿ ನಾವು ಹಂಗು ಹಿಂಗು ತಡ್ಕೋಬಹುದು. ಹೇಗೋ ಅಷ್ಟು ದೊಡ್ಡ ಅಮೌಂಟ್ ಇರೋರು ಹೆಂಗ್ ತಡ್ಕೋತಾರೆ? ಯಾಕೆ ದೊಡ್ಡ ಅಮೌಂಟ್ ಇರೋರು ಇದಕ್ ಬರ್ತಾ ಇರಲ್ಲ ಅನ್ನೋದೇ ನನ್ಗೆ ಬಹಳ ಪ್ರಶ್ನೆ. ಸುಮಾರು ತಿಂಗಳಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೂಡ ಗೊತ್ತಿದ್ದಾರೆ ನನಗೆ. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನೋಬಡಿ ನೀಡ್ ಟು ಹೆಸಿಟೇಟ್ ಟು ಜಾಯಿನ್. ಅಟ್ಲೀಸ್ಟ್ ಮಾತಾಡೋದು ಬೇಡ, ಜಾಯಿನ್ ಆದ್ರೂ ಆಗ್ಲಿ ಝೂಮ್ಗೆ ಅಂತ ನಾನು ಹೇಳೋದು. ಮಾತಾಡೋದ್ರಿಂದ ಏನಾಗಲ್ಲ. ನಾವು ಡಿಪಾರ್ಟ್ಮೆಂಟ್ ಅವರು ಏನ್ ಹಿಡ್ಕೊಂಡೇನು ಹೋಗಲ್ಲ. ನಾನ್ ಮಾತಾಡ್ಬಿಟ್ಟೆ, ಏನೋ ಹಿಂಗ್ ಮಾತಾಡ್ಬಿಟ್ಟೆ. ಇನ್ನ ರಿಸರ್ವ್ ಬ್ಯಾಂಕ್ ಮೇಲೆ ಮಾತಾಡ್ತಾ ಇಲ್ವ ನಾನು? ಮುಲಾಜಿಂದಾಗ ಮಾತಾಡ್ತಾ ಇಲ್ವ? ಹೇಳಿ ನೋಡೋಣ. ಹೌದು ಅಂತ ಹೇಳಿದೆ ನಾನು ಇದ್ದಾಗ, ನೀವು ಪಾರ್ಟಿಸಿಪೇಟ್ ಮಾಡಿದ್ರಾಗ. ಇರೋ ವಿಷಯ ಹೇಳಿದ್ರೆ ತಪ್ಪೇನಿದೆ? ದುಡ್ಡು ಎಲ್ಲ ದುಡ್ಡೇನೆ ಅಲ್ವಾ? ನಮ್ಮ ಪ್ರಕಾರ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅಂತ ನನಗನ್ಸುತ್ತೆ. ಅಟ್ಲೀಸ್ಟ್ ಫಸ್ಟ್ ಮೇಕ್ ಎನ್ ಅಪೀಲ್. ತಾವ್ ಹೇಳಿದ್ರಲ್ಲ ಮುಂದಿನ ವಾರ ಯಾರೋ ಎಜುಕೇಟ್ ಮಾಡ್ತಾರೆ ಅಂತ. ಇದು ಸಜೆಷನ್ ತಗೊಳ್ಳಿ ದಯವಿಟ್ಟು. ಆದಷ್ಟು ಬನ್ನಿ ನೀವೆಲ್ಲ ಬಂದ್ರೆ ನಮಗೆ ಜಾಸ್ತಿ ಬಲ ಬರುತ್ತೆ. ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ ಕೂಡ ಹೋಗ್ಬೋದು. ಏನೀಗ ಎಕ್ಸ್ಪೆನ್ಸಸ್ ಹೋಗೋದು ಆಗತ್ತೆ ಕೋರ್ಟ್ ಅಲ್ಲಿ. ಅದು ನಾವು ಅನ್ಕೊಂಡಿದ್ ಪ್ಲೇಸ್ ಅಲ್ಲಿ ಕೆಲಸ ಆಗೋದಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಸರ್, ಜನತಾ ನ್ಯಾಯಾಲಯ ಸರ್. ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದು ಜನತಾ ನ್ಯಾಯಾಲಯ. ಅಪೀಲ್ ಮಾಡಿ ನೀವು. ಯಾಕಂದ್ರೆ ನಿಮ್ಗೆ ನಾಲೆಡ್ಜ್ ಇರೋದ್ರಿಂದ ಆನ್ಲೈನ್ ಅದು ಇದೆಲ್ಲ. ನನ್ನ ಮಕ್ಳಿಂದ ಕಲ್ತ್ಕೋತೀನಿ, ನಮ್ಮ ಮೊಮ್ಮಕ್ಳಿಂದ ಏನ್ ಪ್ರಾಬ್ಲಮ್ ಏನಿಲ್ಲ ಆನ್ಲೈನ್ದು. ಬಟ್ ಏನಂದ್ರೆ ಫಿಸಿಕಲ್ ಮೂವ್ಮೆಂಟ್ ಇದೆಯಲ್ಲ, ನನಗೂ ವಯಸ್ಸಾಗಿದೆ, ನಾನು ಕೂಡ ವಾಕ್ ಮಾಡ್ತೇನೆ. ಈಗಲೂ 2 ಕಿಲೋಮೀಟರ್ ಮಾಡೇ ಮಾಡ್ತೀನಿ ನಾನು. ಬೈಪಾಸ್ ಸರ್ಜರಿ ಆಗಿದೆ ಆಕ್ಚುಲ್ ಆಗಿ, ಗೊತ್ತಿದೆ ಹರೀಶ್. ಸುಮ್ನೆ ನಾವು ಅವ್ರನ್ನ ಆಡ್ಕೊಳ್ಳೋದ್ರಲ್ಲಿ ಚೀನಾ ತಾಚೂರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ, ಸುರೇಶ್ ಅವ್ರು ಚೆನ್ನಾಗಿ ಮಾತಾಡಿದ್ದಾರೆ. ಇದೆಲ್ಲ ನಾವು ಸ್ಟ್ರೆಂಥನ್ ಮಾಡ್ಬೇಕು ಅಸೋಸಿಯೇಷನ್ ಅಂತ, ಅದು ಇದು ಅಂತಲ್ಲ. ಒಂದು ನಾವು ಕಳ್ಕೊಂಡಿರೋರು. ಈಗ ಮೇಡಮ್ ಹೇಳುತ್ತಲ್ಲ, ಅವ್ರಿಗೆ ಮಾಡ್ತಾ ಇದಾರಲ್ಲ ನಡಿಗೆ ಅಂತ ಮಾಡ್ತಾ ಇದಾರಲ್ಲ, ಅಲ್ಟೇಷನ್ ಮತ್ತೆ ಈಗೋ ಎರಡು ಬಿಟ್ಟಂದ್ರೆ ಖಂಡಿತ ನಾವೇನಾನು ಸಾಧಿಸಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರ ಮೇಲೆ ಏನು ನಮ್ಗಿಲ್ಲ, ನಮ್ಗೆ ಅವ್ರಿಗೆ ಹೆಚ್ಚೆ. ಅವ್ರಿಗೆ ನನ್ಗನ್ಸುತ್ತೆ ಎಲ್ರೂ ಜಾಯಿನ್ ಆಗಿ, ಈ ಮೂಲಕ ನಾನು ಹೇಳ್ತಾ ಇದ್ದೀನಿ, ಎಲ್ರೂ ಜಾಯಿನ್ ಆಗಿ 100% ಜಾಯಿನ್ ಆಗ್ಬೇಕು. ಫಸ್ಟ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಇಲ್ಲಿ ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲಾರು ಹಾಕ್ತಾನೆ ಇರ್ತೀರಾ, ಮಾಡ್ಬೋದು ಏನು. ಅದೊಂದು ವೈಯಕ್ತಿಕವಾಗಿ ಕೂಡ ನಾವು ಸೇರ್ಬೋದು ಎಲ್ಲಾನು ಒಂದ್ ಕಡೆ. ಇಂದು ಸಜೆಷನ್ ಕೊಟ್ಟಿದ್ದು, ಒಂದ್ ಹಾಲ್ ನಲ್ಲಿ ಎಷ್ಟು ಜನ ಸೇರಕ್ಕಾಗುತ್ತೋ, ಒಂದ್ 50 ಜನನೋ 75 ಜನನೋ 100 ಜನನೋ, ಅದೇನು ಕಷ್ಟ ಆಗಲ್ಲ. ಕೂತ್ಕೊಂಡು ಡಿಸ್ಕಸ್ ಮಾಡಿ ಪ್ಲಾನ್ ಆಫ್ ಆಕ್ಷನ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಎಷ್ಟೊಂದು ಕೆಲವು ವಿಷಯಗಳಲ್ಲಿ ಹೇಳೋದಿರುತ್ತೆ, ಹೇಳ್ಬೇಕು ಕೊಂಡಿರ್ತೀವಿ, ಮರ್ತೋಗಿರುತ್ತೆ ಡ್ಯೂ ಟು ಏಜ್. ಸೊ ಮಾತಾಡ್ತಿದ್ದಾಗ ನನ್ಗೆ ಇನ್ನೇನೋ ಫ್ಲಾಶ್ ಆಗುತ್ತೆ, ನಮ್ಮ ಫ್ರೆಂಡ್ಗೆ ಇನ್ನೇನೋ ಫ್ಲಾಶ್ ಆಗುತ್ತೆ. ಆತರ ಒಂದು ಪ್ರಯತ್ನನೂ ಮಾಡ್ಬೋದು ಅಂತ ನನ್ನ ಸವಿನಯ ವಿನಂತಿ. ಖಂಡಿತ ಸರ್, ಖಂಡಿತ ಮಾಡೋಣ.
ಜಗದೀಶ್, ನೀವೊಂದು I think what we'll do is offline. Okay, sir. We will meet and we'll chart out a program this one. Okay, sir. Sure, sir. I think this will be at least for next 2 weeks. We will engage our depositors with this social media outburst. Sure, we sir. will create an outburst. We will create a groundswell, and we Sure, will sir. make the whole thing viral. And we will see. I'm sure we will all reap the results for that. Definitely, sir. Definitely. Sure, sir. Sure. Okay. So, ಬೇರೆ ಯಾರಾದ್ರೂ ಇನ್ನೇನಾದ್ರೂ ಹೇಳೋಕೆ ಇಷ್ಟಪಡ್ತೀರಾ? Sir, I am Meena. ಹೇಳಿ. I have a small suggestion. ಹೇಳಿ. I am from Vidyaranyapura. ಆಯ್ತಾ? ನನ್ಗನ್ನಿಸ್ತು ಇವಾಗ ವೀರೇಂದ್ರ ಹೆಗ್ಡೆ ಅವರು he has become an MP in upper house, right? ಹೇಳಿ. ಅವ್ರಿಗೆ why can't we pose all our problems? Would he raise a voice at least? ಅಲ್ಲಿ ತನಕನಾದ್ರೂ ನಮ್ಮದು ವಾಯ್ಸ್ ರೀಚ್ ಆಗುತ್ತಾ ಅಂತ. ಮೇಡಮ್, ವಾಯ್ಸ್ ಯಾರಿಗೂ ರೀಚ್ ಆಗೋದು ಬೇಕಾಗಿಲ್ಲ, ಎಲ್ಲಾರ್ಗು ರೀಚ್ ಆಗಿದೆ, ಎಲ್ಲಾರ್ಗು ಗೊತ್ತಿದೆ. ರಾಘವೇಂದ್ರ ಬ್ಯಾಂಕ್ ಇಶ್ಯೂ ಎಲ್ಲಾರ್ಗು ಗೊತ್ತಿದೆ. ನಾವು ಇಷ್ಟು ಲಿಮಿಟೆಡ್ ಅಲ್ಲೇನೆ ಸಾಕಷ್ಟು ಸೌಂಡ್ ಮಾಡಿದೀವಿ, ಸಾಕಷ್ಟು ರೀಚ್ ಆಗ್ತಾ ಇದೆ. ಬಟ್ ಏನಂತ ಹೇಳಿದ್ರೆ ಇದು ಆನ್ ಅಂಡ್ ಆಫ್ ಮತ್ತೆ ವೆರಿ ಲಿಮಿಟೆಡ್ ಇದರಲ್ಲಿ ರೀಸೌಂಡ್ ಆಗ್ತಾ ಇದೆ. ಇದು ಇಲ್ಲಿ ನಾವು ಧರ್ಮಸ್ಥಳ ಹೆಗಡೆ ಅವ್ರನ್ನು ಮೀಟ್ ಮಾಡಿದೀವಿ, ಜಗ್ಗೇಶ್ನು ಮೀಟ್ ಮಾಡಿದೀವಿ, ನಿರ್ಮಲಾ ಸೀತಾರಾಮನ್ ಆಕ್ಚುಲ್ ಕೆಲಸ ಮಾಡ್ಬೇಕಾದ್ರೆ ನಿರ್ಮಲಾ ಸೀತಾರಾಮನ್ ಅವರನ್ನು ಮೀಟ್ ಆಗಿದೆ. ಇವರೆಲ್ಲ ಮೀಟ್ ಆದಾಗ್ಲೂನು ಇಷ್ಟು ನಿಮ್ಗೆ ಗೊತ್ತಿದ್ಯೋ ಇಲ್ವೋ? ನೀವು ವಿಚಾರಣೆಪುರದಲ್ಲಿ ಕೂತಿದ್ದೀರಾ, ನಾವು ಇಲ್ಲಿ ಸಿಟಿನಲ್ಲಿ ಏನೇನ್ ಮಾಡ್ತಾ ಇದೀವಿ ಅನ್ನೋದು ನಿಮ್ಗೆ ಗೊತ್ತಿದ್ಯೋ ಇಲ್ವೋ? ರಂಗನಾಥ್ ಅವರಂತೂ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ RBIಗೆ ಹೋಗಿ ಬರ್ತಾರೆ. ಮತ್ತೆ ನಮ್ಮ ಈ ಮುರಳೀಧರ್ ಅವರು ಕೋರ್ಟ್ಗೆ ಅಲ್ಲಿ ಹೋಗ್ತಾನೆ ಇರ್ತಾರೆ. ಸೊ ಎಲ್ಲ ನಮಗೆ ಏನಾಗಿದೆ, ಎಲ್ಲ ಅಪ್ ಟು ಡೇಟ್ ಇನ್ಫಾರ್ಮೇಶನ್ ಎಲ್ಲಾ ಕಡೆನೂ ಇದೆ. ಆಯ್ತಾ? ಅಪ್ಡೇಟ್ ಆಗಿದೆ. ಈಗ ಇವಾಗ ಏನಾಗಿದೆ, ನಮ್ಮ ಈ ಎಕ್ಸ್ಪೀರಿಯನ್ಸ್ ಇಂದ we are able to gauge who will be able to do things, who will not be able to do things, who is willing to do things and who is not willing to do things, and who will actually produce result. ಇದೊಂದು ನಮ್ಗೆ 2.5 ವರ್ಷದ ಎಕ್ಸ್ಪೀರಿಯನ್ಸ್ ನಲ್ಲಿ ಗೊತ್ತಾಗಿದೆ. ಮತ್ತೆ ಇವಾಗ we have gone to such an extent of telling what will create result, what action of ours will create result. ಆ ಲೆವೆಲ್ ನಾವು ಬಂದಿದೀವಿ. ಸೊ ಹಾಗಾಗಿ Now he has become an MP ಅಲ್ವಾ, so that ಇವಾಗ ಏನಾದ್ರೂ ಮೀಟ್ ಮಾಡಿದ್ರೆ would there be any change ಅಂತ? ಮೇಡಮ್, ಇವರು ರಾಜ್ಯಸಭಾ ಮೆಂಬರ್ಸ್ ಆರ್ ಈ ಇಂಗ್ಲಿಷ್ ಈಗ ನಮ್ಮ ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ ನಲ್ಲಿ ಒಂದು ವರ್ಡ್ ಇದೆ, ಸೈಲೆಂಟ್. ಅಲ್ಲ he is kicked upstairs ಅಂತ ಹೇಳ್ತಾರೆ. ಅಪ್ಪರ್ ಹೌಸ್ಗೆ ಹೋದ್ರೆ that person becomes completely useless ಅಂತ ಅರ್ಥ. ಅಲ್ಲ, ಒಂದ್ ಸಜೆಷನ್. ಇವಾಗ ಮೇಡಮ್ ಹೇಳ್ದಂಗೆ, ಇಫ್ ಮೇಡಮ್ ವಾಂಟ್ಸ್ ಟು ಟೇಕ್ ದ ಇನಿಷಿಯೇಟಿವ್, ವಿ ಆರ್ ನಾಟ್ ಡಿಸ್ಕರೇಜಿಂಗ್. ಎಸ್, ಯು ಟೇಕ್. ನಿಮ್ಗೆ ಏನಾದ್ರು ರೀಚ್ ಇದ್ರೆ, ಅವ್ರದ್ದು ರೀಚ್ ಇದ್ರೆ ನೋಡಿ, ನಾವು ರೀಚ್ ಆಗಿದೀವಿ, ಅವ್ರಿಗೆ ನಾವು ಹೋಗಿ ಮೀಟ್ ಮಾಡ್ಕೊಂಡು ಬಂದಿದೀವಿ. I am a senior citizen with all the I am dealing with all the problems, spondylitis, arthritis, with all the problems and suffering. Okay, at least ಈಗ ಏನಾಗಿದೆ ಅಂದ್ರೆ ಮೇಡಮ್, ಈಗ ಮಾಡೋರು ಒಬ್ರು, ಹಾಗಾಗಿ ನಮಗೆ ಈಗ ನಾವೇನೇನು ಅನ್ಕೊಂಡಿದೀವಿ ಅದನ್ನ ಮಾಡೋದಕ್ಕೆ ನಾವು ತಿಳ್ಕೊಳ್ತಾ ಇದ್ದೀವಿ. ಎನಿಬಡಿ ಹೂ ಈಸ್ ಇಂಟ್ರೆಸ್ಟೆಡ್ ಟು ಟೇಕ್ ಎ ಲೀಡ್ ಟು ಆರ್ಗನೈಸ್ ಅಂಡ್ ದೆನ್ ಗೋ ಅಂಡ್ ಮೀಟ್, ವಿ ವಿಲ್ ಆಲ್ಸೋ ಸಪೋರ್ಟ್ ವಾಟ್ ಎವರ್ ಬೆಸ್ಟ್ ವಿ ಕ್ಯಾನ್ ಡೂ ಟು ಹೆಲ್ಪ್ ದೆಮ್. ಲಾಸ್ಟ್ ಟೈಮ್ ನಾನು ಅಟೆಂಡೇ ಮಾಡೋಕ್ಕಾಗಲಿಲ್ಲ ಪ್ರೋಗ್ರಾಮ್ಗೆ, ಬಟ್ ಐ ಸಪೋರ್ಟೆಡ್ ಇಟ್. ಅದೇ ತರ ವಿ ವಿಲ್ ಸಪೋರ್ಟ್ ವಾಟ್ ಎವರ್ ಟು ದ ಬೆಸ್ಟ್ ಆಫ್ ಅವರ್ ಪಾಸಿಬಲ್ ಎಫರ್ಟ್ಸ್, ಬಟ್ somebody has to take and that initiative. And if Virendra Hegde in his talk in the session, if he wants to spend few minutes to raise this issue in the on the floor of the house, there is nothing like that. But how do we go and convince him to raise there? That somebody has to take the initiative. Who is going to take the belt to the cat? Somebody has to take that initiative. ಎಲ್ಲರೂ ಹರೀಶ್ ಒಬ್ಬರೇ ಮಾಡ್ಬೇಕು ಅಂತಂದ್ರೆ then it becomes cluttered up. No, I never expect so, but we know nothing, sir. Actually ನಾವೆಲ್ಲ ಏನ್ ಹೇಳಿ, ಒಂದು ಬಾವಿ ಕಪ್ಪೆ ತರ ಒಂದು ಸಣ್ಣ ಸರ್ಕಲ್, ಅದ್ರೊಳಗೆ ಸುತ್ತಾ ಇರೋರು. ಈ ಪಾಪಿಗಳು ಬಂದ್ಬಿಟ್ಟು ನಮ್ಮ ಹತ್ರ ಬ್ರಾಹ್ಮಿನ್ಸ್ ಅನ್ನು ಉದ್ಧಾರ ಮಾಡ್ಬೇಕು ಅಂತ ಹೇಳಿ ರವಿ ಬಂದು ಕನ್ವಿನ್ಸ್ ಮಾಡಿ ಹಾಕಿಸ್ತಾ.
That too, I started with 1 lakh. Then ಮನೆ ಹತ್ರ ಇದೆ. I never even looked at interest. ನಮ್ಮ ಮನೆಯಿಂದ 4ನೇ ಬಿಲ್ಡಿಂಗು ರಾಘವೇಂದ್ರ ಬ್ಯಾಂಕ್. ಅದು that too they work up to 6 o'clock. So that I changed all my things from SBI to ರಾಘವೇಂದ್ರ ಬ್ಯಾಂಕ್. ಅದು ಎಲ್ಲ ಅದರಲ್ಲೇ ತಗೊಂಡಿದ್ದು. ಸೊ ಅವಾಗ ಈಗ ನೀವೇನ್ ಹೇಳ್ತಾ ಇದ್ದೀರಾ ಇದನ್ನೇ ಹೇಳ್ಬೇಕಾಗಿರೋದು ವೀರೇಂದ್ರ ಹೆಗ್ಡೆ ಸರ್ ಹತ್ರ. ಬೇರೆ ಏನು ಎಕ್ಸ್ಟ್ರಾ ಹೇಳ್ಬೇಕಾಗಿಲ್ಲ. ಕೋರ್ಟ್ದು ಲಾಯರ್ ಅದು ಇದು ಏನು ಬೇಕಾಗಿಲ್ಲ. ಇದನ್ನೇ ಬೇಕಾಗಿರೋದು. ಇದು ಹೋಗಿ ಅವ್ರ ಕಿವಿಗೆ ಬೀಳ್ಬೇಕು. ಅವ್ರು ಹೋಗಿ ಫ್ಲೋರ್ ಅಲ್ಲಿ ಹೇಳ್ಬೇಕು. ಅವಾಗ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಟೆಕ್ನಿಕಲ್ ಆಗಿ ನಾವ್ ಏನ್ ಮಾತಾಡೋದು ಬೇಕಾಗಿಲ್ಲ ಅವ್ರ ಹತ್ರ. ನಾವ್ ಟೆಕ್ನಿಕಲ್ ಮಾಡೋದಷ್ಟು ಅವ್ರು ಕನ್ಫ್ಯೂಸ್ ಆಗ್ತಾರೆ. ಟೆಕ್ನಿಕಲ್ ಆಗಿ ಮಾತಾಡೋದೇ ಬೇಕಾಗಿಲ್ಲ. ಈ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ನೀವ್ ಏನ್ ಹೇಳ್ತಾ ಇದ್ರಿ, ಯಾರಾದ್ರೂ ನೀವು ಇನಿಶಿಯೇಟ್ ಮಾಡಿ ಯಾರಾದ್ರೂ ಅಲ್ಲಿ ಧರ್ಮಸ್ಥಳ ಕಡೆ ಡ್ಯೂರಿಂಗ್ ಹಿಸ್ ಅವೈಲಬಿಲಿಟಿ ನೀವು ಯಾರಾದ್ರೂ ಇನಿಶಿಯೇಟ್ ಮಾಡಿ ತಗೊಳ್ಳೋಂಗಿದ್ರೆ ಐ ವಿಲ್ ಅಕಾಂಪನಿ ಯು ಸರ್. ದಟ್ ಮಚ್. ಅದರ್ವೈಸ್ ಈವನ್ ಇಫ್ ಐ ಆಮ್ ನಾಟ್ ಏಬಲ್ ಟು, ಬಿಕಾಸ್ ನಂಗೆ ಬಸ್ ಅಲ್ಲೆಲ್ಲ ಟ್ರಾವೆಲ್ ಮಾಡೋದು ಕಷ್ಟ ಇದೆ. ಸೊ ಐ ವಿಲ್ ಸೆಂಡ್ ಮೈ ಸನ್ ಅಟ್ ಲೀಸ್ಟ್. ಡೆಫಿನೆಟ್ಲಿ ಐ ವಿಲ್ ಡೂ ದಟ್. ಓಕೆ, ದಟ್ ಇಸ್ ಗುಡ್. ಅಟ್ ಲೀಸ್ಟ್ ಅಲ್ಲ, ಈಗ ನಿಮ್ಗೆ ಫಿಸಿಕಲಿ ಇಫ್ ಯು ಆರ್ ಅನೇಬಲ್, ಅಟ್ ಲೀಸ್ಟ್ ಇಫ್ ಯು ಸೆಂಡ್ ಸಮ್ ವಾಲಂಟಿಯರ್, even that will also be very highly accepted and very highly appreciated. That too, he loves to go to Dharmasthala. ಅದೊಂದಿದೆ ಅವನ ಹತ್ರ. So that definitely I will send him. Please ಅದು ಯಾರಾದ್ರೂ ಬೇಕೆಂದ್ರೆ ಅವನಿಗೆ ಒಬ್ನೇ ಹೋಗಿ ಮಾತಾಡೋ ಅಷ್ಟು ಕೆಪಾಸಿಟಿ ಇದೆಯಾ ಅಂತ ನನಗೆ ಗೊತ್ತಿಲ್ಲ. So that someone has ಯಾವ ರೀತಿ ಇನಿಷಿಯೇಟಿವ್ ತಗೊಳ್ಳೋಕ್ಕಾಗುತ್ತೆ ನೋಡೋಣ. We'll keep communicating with you. ನೋಡೋಣ ನೆಕ್ಸ್ಟ್ ಇವಾಗ ಸೆಷನ್ ಅಂತೂ ನಡೀತಾ ಇದೆ. ಈಗ ಮೋಸ್ಟ್ ಪ್ರಾಬಬ್ಲಿ ಇವಾಗ ಸಿಗೋದಿಲ್ಲ. ಈಗ ಸೆಷನ್ ಆಗಸ್ಟ್ 23 ತನಕ ಇದೆ. ಆಗಸ್ಟ್ 23 ತನಕ ಅಂತೂ ಅವರು ಸಿಗೋದು ಡೌಟ್. ವೀಕೆಂಡ್ ಅಲ್ಲಿ ಯಾವಾಗಾದ್ರೂ ಸಿಗ್ತಾರೆ, ವೀಕೆಂಡ್ ಅಲ್ಲಿ ಯಾವಾಗಾದ್ರೂ ಬರ್ಬೋದು, ಬರ್ದೇ ಇರ್ಬೋದು. ಸೊ ಹಾಗಾಗಿ ಸೆಷನ್ಸ್ ನಡೀತಾ ಇರೋದ್ರಿಂದ ಐ ಥಿಂಕ್ ವಿಲ್ ಹ್ಯಾವ್ ಟು ವೇಟ್ ಟಿಲ್ ದ ಸೆಷನ್ಸ್ ಆರ್ ಓವರ್ ಅಂಡ್ ದೆನ್ ವಿ ಹ್ಯಾವ್ ಟು ಸ್ಪೀಕ್ ಟು ಹಿಮ್. ನೋಡೋಣ. That we will see how it can be worked out. Thank you so much. Bye. Good night. Okay, good night. So anybody else, ಯಾರಿಗಾದ್ರೂ ಬೇರೆ ಏನಾದ್ರೂ ಸಜೆಷನ್ಸ್ ಏನಾದ್ರೂ ಹೇಳೋದಿದೆಯಾ? Okay, I think we have come to the end of today's session. So we will meet again next week, but we will meet again. Make sure all those of you who have joined in today, at least bring another one more person. At least na yakandre illi ee Zoom meeting nalli I have capacity to accommodate 100%. 100 ಜನನ ನಾನು ಅಕಾಮಡೇಟ್ ಮಾಡಬಹುದು. ನೀವು 100 ಜನನ ಫಿಲ್ ಅಪ್ ಮಾಡೋದು ನಿಮ್ ಜವಾಬ್ದಾರಿ. ಈಗ ಅದು ಇವಾಗ ನಾಳೆ 100 ಜನ ಬರ್ಲಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಮೈ ಫೇಲ್ಯೂರ್, ದಟ್ ಇಸ್ ಯು ಪೀಪಲ್ ಫೇಲ್ಯೂರ್. ಯು ವಿಲ್ ಹ್ಯಾವ್ ಟು ಬ್ರಿಂಗ್ ಇನ್ ಅಟ್ ಲೀಸ್ಟ್ 2 or 3 people ಟು ಫಿಲ್ ಅಪ್ ದ 100 people. ಸೊ ಈ ಒಂದು ಪ್ರಾಮಿಸ್ ಮತ್ತೆ ಈ ಒಂದು ಮಾತೊಂದಿಗೆ ಮತ್ತೆ I would also like you all to take this social media initiative very seriously. Social media initiative ಏನಿದೆ, it will definitely create wonders. It has created wonders. Modi became prime minister because of social media only. So ಹಾಗಾಗಿ ಸೋಷಿಯಲ್ ಮೀಡಿಯಾನ ಅಷ್ಟು ಅಂಡರ್ಎಸ್ಟಿಮೇಟ್ ಮಾಡಬೇಡಿ. ಸೋಷಿಯಲ್ ಮೀಡಿಯಾನ ಸೀರಿಯಸ್ ಆಗಿ ತಗೊಳ್ಳಿ. ನೀವು ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು, ಜಗದೀಶು ಮತ್ತೆ ಮುರಳೀಧರು ಮತ್ತೆ ಈಗ ಕೆಲವ್ರ ಜೊತೆಗೆ ಸೇರಿ ಕೆಲವೊಂದು ಪ್ಲಾನ್ಸ್ ಮಾಡಿ ನಿಮ್ಗೆಲ್ಲರಿಗೂ ಒಂದು ಇನಿಷಿಯೇಟಿವ್ ತಗೊಂಡು ನಿಮ್ಗೆ ಟೆಕ್ನಾಲಜಿಕಲ್ಲಿ ಚಾಲೆಂಜ್ ಯಾರಿದ್ದೀರಿ ಅವ್ರಿಗೆಲ್ಲ ಏನೇನ್ ಮಾಡಬಹುದು ಅಂತ ನಾನು ಖಂಡಿತ ನಿಮ್ಗೆ ಒಂದು ಅಪ್ಗ್ರೇಡೇಷನ್ ಆಫ್ ಟೆಕ್ನಾಲಜಿ ಮಾಡಿಸೋಕೆ ಐ ವಿಲ್ ಸಿನ್ಸಿಯರ್ಲಿ ಟ್ರೈ ಮೈ ಬೆಸ್ಟ್. ದಟ್ ಇಸ್ ಒನ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್ ಇಸ್, ನಾವು ಮುರಳೀಧರ್ ಅವ್ರು ಹೇಳ್ದಂಗೆ ನಾವು ವಿ ಶುಡ್ ಟೇಕ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಬ್ರಿಂಗಿಂಗ್ ದೋಸ್ ಶೈ ಡಿಪಾಸಿಟರ್ಸ್ ಟು ದ ಫ್ರಂಟ್. ಅವ್ರನ್ನ ಎಳ್ಕೊಂಬರ್ಬೇಕು ನಾವು. ಅವ್ರು ಎಳ್ಕೊಂಡ್ಬಂದು ಅವ್ರಿಗೆ 3 ಕಾರಣ ಹೇಳಿದ್ರು ಪರವಾಗಿಲ್ಲ, ಆದ್ರೂ ಬನ್ನಿ ಅಂತ ಹೇಳಿ ಎಳ್ಕೊಂಡ್ಬಂದು ಹೆಚ್ಚಿನ ಜನನ ಸೇರಿಸಿ ನಾವು ಹೆಚ್ಚಿನ ಒಂದು ಗ್ರೌಂಡ್ ಸ್ವೆಲ್ ಮಾಡಲೇಬೇಕು. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. If we don't make 100 people join the next Zoom meeting, it will be not my failure or anybody individual's failure. It will be our collective failure. Thank you very much and join in. Thank you for joining today and have a wonderful week ahead. And we will join next week. Thank you very much. Good day. Bye.